ಹಲೋ ಮೂವಿ ಬರ್ಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು ನೆಟ್ಫ್ಲಿಕ್ಸಲ್ಲಿ ರೀಸೆಂಟಾಗಿ ರಿಲೀಸ್ ಆದ ಥೈ ಹಾರರ್ ಆ್ಯಂಥಾಲಜಿ ಟೆರರ್ ಟ್ಯೂಸ್ಡೇ ಎಕ್ಸ್ಟ್ರೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಒಟ್ಟು 8 ಎಪಿಸೋಡ್ಸ್ ಇದೆ. ನಾನು ಇದನ್ನು 2 ಪಾರ್ಟ್ಸಲ್ಲಿ ಕವರ್ ಮಾಡ್ತೀನಿ. ಫಸ್ಟ್ ಪಾರ್ಟಲ್ಲಿ ಫಸ್ಟ್ 4 ಎಪಿಸೋಡ್ಸ್, ಸೆಕೆಂಡ್ ಪಾರ್ಟಲ್ಲಿ ಲಾಸ್ಟ್ 4 ಎಪಿಸೋಡ್ಸ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ನಿಮಗೆ ಇದೇ ಚಾನಲಲ್ಲಿ ಥರ್ಸ್ಡೇ ಬರುತ್ತೆ. ಫಸ್ಟ್ ಎಪಿಸೋಡ್ಗೂ ಹೋಗೋಕ್ಕೆ ಮುಂಚೆ ನಮಗೆ ಇದರಲ್ಲಿ ಒಂದು ಡಿಸ್ಕ್ಲೇಮರ್ ಕಾಣಿಸುತ್ತೆ ಸ್ಟೇಟಿಂಗ್ ಈ ಸೀರೀಸ್ನ ಎಲ್ಲ ಎಪಿಸೋಡ್ಸ್ ಟೆರರ್ ಟ್ಯೂಸ್ಡೇ ಆಧಾರಿತ ಅಂತ. ನಾವು ಇದೆಲ್ಲ ಟ್ರೂ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿದೆಯಾ ಅಥವಾ ಕಾಲ್ಪನಿಕನ ಅನ್ನೋದ್ರ ಬಗ್ಗೆ ನಾವು ಸೆಕೆಂಡ್ ಪಾರ್ಟ್ ಎಂಡಿಂಗಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಡೈವ್ ಇನ್ ಟು ಸೀರೀಸ್ ಎಕ್ಸ್ಪ್ಲನೇಷನ್. ಫಸ್ಟ್ ಎಪಿಸೋಡ್ ಅವರ್ ಲಿಟಲ್ ಸಿಸ್ಟರ್. ಎಪಿಸೋಡ್ ಶುರು ಆಗುತ್ತೆ ಆಕ್ಸಿಡೆಂಟ್ ಆಗಿರೋ ಕಾರ್ನ ತೋರಿಸ್ತಾ. ನಾವು ಡ್ರೈವರ್ ಸೀಟಲ್ಲಿ ಇಂಜರ್ಡ್ ಆಗಿರೋ ಐನ ನೋಡ್ತೀವಿ. ಅವರ ಮಾಮ್ ಬ್ಯಾಕ್ ಸೀಟಲ್ಲಿ ಅನ್ಕಾನ್ಷಿಯಸ್ ಆಗಿದ್ರು. ಅವಳ ತಂಗಿ ಎಲಿ ಇಂಜರ್ಡ್ ಪರಿಸ್ಥಿತಿಯಲ್ಲೇ ಕಾರಿಂದ ಹೊರಗೆ ಹೋಗ್ತಿದ್ಲು. ಐ ಅವಳನ್ನು ಕರೀತಾಳೆ. ಎಲಿ ಹಿಂದೆ ತಿರುಗಿ ನೋಡೋಷ್ಟರಲ್ಲೇ ಒಂದು ಟ್ರಕ್ ಅವಳನ್ನು ಗುದ್ಕೊಂಡು ಹೋಗುತ್ತೆ. ಎಲಿ ಅಲ್ಲೇ ಪ್ರಾಣ ಬಿಡ್ತಾಳೆ. ಇದಾಗಿ ತುಂಬ ತಿಂಗಳುಗಳೇ ಆಗೋಗಿದೆ. ಆದರೂ ಐಗೆ ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಪ್ರೆಸೆಂಟ್ ಅವಳು PTSD ಇಂದ ಸಫರ್ ಆಗ್ತಿದ್ದಾಳೆ. PTSD ಅಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಅವಳಿಗೆ ಇದರಿಂದ ನೈಟ್ಮೇರ್ಸ್ ಬರುತ್ತೆ, ಹ್ಯಾಲುಸಿನೇಷನ್ ಆಗುತ್ತೆ. ಯಾವುದು ನಿಜ ಯಾವುದು ಅವಳ ಭ್ರಮೆ ಅನ್ನೋ ವ್ಯತ್ಯಾಸನೇ ಗೊತ್ತಾಗಲ್ಲ. ಇದರಿಂದ ಅವಳಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಕೂಡ ಕಷ್ಟ ಆಗ್ತಿದೆ. ಥೆರಪಿ ನಡೀತಿದೆ, ಆದರೆ ಈ ಒಂಟಿತನದಿಂದ ಹೊರಗಡೆ ಹೇಗೆ ಬರೋದು? ಇವಳ ಕತೆ ಹೀಗಿದ್ದರೆ ಇವರ ಮಾಮ್ ಕಂಡೀಷನ್ ಇನ್ನೂ ದಾರುಣ. ಅವರು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವ್ರಿಗನ್ಸುತ್ತೆ ಎಲಿ ಇನ್ನೂ ಬದುಕಿದ್ದಾಳೆ ಅಂತ. ಒಬ್ರಿಗೊಬ್ರಿ ಮಾತಾಡ್ತಾರೆ. ಕೇಳಿದ್ರೆ ಎಲಿ ಜೊತೆ ಮಾತಾಡ್ತಿದ್ದೀನಿ ಅಂತಾರೆ. ಫುಡ್ ಪ್ರಿಪೇರ್ ಮಾಡಿದಾಗ ಖಾಲಿ ಚೇರ್ ಎದುರುಗಡೆ ಎಲಿಗೂ ಸರ್ವ್ ಮಾಡ್ತಾರೆ. ರಿಯಾಲಿಟಿ ಹಿಟ್ಟಾದಾಗ ಅಳ್ತಾರೆ. ಇದು ಹೆಚ್ಚಾಗಿ ಅವರು ಮೆಡಿಸಿನ್ ತಗೊಳ್ದಿದ್ದಾಗ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಔಷಧನೇ ತಗೊಳ್ಳಲ್ಲ. ಇದ್ರ ಮಧ್ಯೆ ಅವ್ರ ಮಾಮ್ ಒಬ್ಬ ಶಮನ್ ಹತ್ರ ಒಂದು ಡಾಲ್ ತರಿಸ್ತಾರೆ. ಇದು ಅಂತಿಂಥ ಡಾಲ್ ಅಲ್ಲ, ಇದರಲ್ಲಿ ಎಲಿ ಆತ್ಮ ಇದೆ. ಈ ಡಾಲ್ನ ಮನೇಲಿ ಇಟ್ಕೋಬೇಕಂದ್ರೆ ಕೆಲವು ರೂಲ್ಸ್ನ ಫಾಲೋ ಮಾಡಬೇಕು. ಫಸ್ಟ್, ಆ ಡಾಲ್ಗೆ 3 ಹೊತ್ತು ಊಟ ಹಾಗೆ ಸ್ನ್ಯಾಕ್ಸ್ ಕೊಡಬೇಕು. ಸೆಕೆಂಡ್, ರಾತ್ರಿ 12 ಗಂಟೆ ಮುಂಚೆನೇ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು. ಯಾವುದೇ ಕಾರಣಕ್ಕೂ 12 ಗಂಟೆ ಆದಮೇಲೆ ಅದನ್ನು ಬಾಕ್ಸಿಂದ ತೆಗಿಬಾರ್ದು. ಆ್ಯಂಡ್ ಲಾಸ್ಟ್, ಮನೆ ಸುತ್ತ ಕಟ್ಟಿರೋ ಸೀಕ್ರೆಟ್ ದಾರದಿಂದ ಹೊರಗೆ ಆ ಡಾಲ್ನ ತೊಗೊಂಡು ಹೋಗಬಾರ್ದು. ಯಾಕಂದರೆ ಅದನ್ನು ದಾಟಿದರೆ ಈ ಡಾಲ್ನ ಶಕ್ತಿ ಅಂತ್ಯ ಆಗುತ್ತೆ. ಡಾಲ್ ಬಂದಮೇಲಿಂದ ಐ ಅವರ ಮಾಮ್ ತುಂಬ ಖುಷಿಯಾಗಿದ್ದರು. ದಿನವಿಡೀ ಅವ್ರ ಮಾಮ್ಗೆ ಡಾಲ್ ಬಿಟ್ಟು ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಅದ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದಕ್ಕೆ 3 ಹೊತ್ತು ಊಟ ಕೊಡ್ತಾರೆ. ರಾತ್ರಿ ಆದ ತಕ್ಷಣ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾರೆ. ಆದರೆ ಐಗೆ ಇದೆಲ್ಲ ವಿಚಿತ್ರ ಅನಿಸ್ತಿತ್ತು. ಇದನ್ನು ಅವಳು ತನ್ನ ಫ್ರೆಂಡ್ ಹತ್ರ ಕೂಡ ಶೇರ್ ಮಾಡ್ಕೋತಾಳೆ. ಅದಕ್ಕೆ ಅವನು ಗೇಲಿ ಮಾಡ್ತಾ ಹೇಳ್ತಾನೆ, ಇಲ್ಲಿ ಏನೇನು ಮಾತಾಡಿದ್ಲು, ಐ ಮಿಸ್ಡ್ ಯು ಅಂತ ಹೇಳಿದ್ಲಾ ಅಂತ. ಇವರಿಬ್ಬರ ಈ ಕಾನ್ವರ್ಸೇಷನ್ನ ಎಲಿ ಆತ್ಮ ಹಿಂದ್ಗಡೆಯಿಂದ ಕೇಳ್ತಿತ್ತು. ಐ ತಿರುಗಿ ನೋಡಿದಾಗ ಅದು ಅಲ್ಲಿಂದ ಮಾಯ ಆಗುತ್ತೆ. ಒಂದಿನ ಐ ಅವರ ಮಾಮ್ ತನ್ನ ಬಗ್ಗೆ ಎಲಿ ಹತ್ರ ಚಾಡಿ ಹೇಳೋದನ್ನು ಕೇಳಿಸ್ಕೊತಾಳೆ. ಅವರಮ್ಮ ಹೇಳ್ತಿದ್ರು, ನೀನೇ ನನ್ನ ಮಗಳು, ಐ ನನ್ನ ಬೈತಾಳೆ, ನೀನನ್ನು ಬಿಟ್ಟು ಹೋಗಬೇಡ. ಇದನ್ನೆಲ್ಲ ಕೇಳಿ ಐಗೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ಎಲಿ ಸಾವಿನ ಬ್ಲೇಮ್ನ ಐ ಕಂಪ್ಲೀಟಾಗಿ ತನ್ನ ಮೇಲೆ ತೊಗೊಂಡಿದ್ಲು. ಬರ್ತ್ಡೇ ದಿನ ಹಠ ಮಾಡದೆ ತಾನು ಕಾರ್ ಡ್ರೈವ್ ಮಾಡದೆ ಹೋಗಿದ್ರೆ ಇವತ್ತು ಎಲಿ ಬದುಕಿರ್ತಿದ್ಲು. ಅವಳಿಗೆ ಅನಿಸ್ತಿತ್ತು ಅವ್ರ ಮಾಮ್ ತನ್ನ ಹೇಟ್ ಮಾಡ್ತಾರೆ ಅಂತ. ಇವತ್ತು ಅದು ಪ್ರೂವ್ ಆಯಿತು. ಅವಳು ಕೆಳಗೆ ಹೋಗಿ ನೋಡ್ತಾಳೆ. ಡಾಲ್ TV ನೋಡ್ತಿತ್ತು. ಟಿವಿಯಲ್ಲಿ ಏನೂ ಬರ್ತಿರ್ಲಿಲ್ಲ. ಎದುರುಗಡೆ ಸ್ನ್ಯಾಕ್ಸ್ ಇತ್ತು. ಐ ಟಿವಿನ ಆಫ್ ಮಾಡ್ತಾಳೆ. ತಕ್ಷಣ ಡಾಲ್ ಐ ಕಡೆ ತಿರುಗಿ ನಗುತ್ತೆ, ವಿಚ್ ವಾಸ್ ಬಿಟ್ ಕ್ರೀಪಿ. ಅಷ್ಟೊತ್ತಿಗೆ ಅಲ್ಲಿಗೆ ಮಾಮ್ ಬರ್ತಾರೆ. ಐನ TV ಆಫ್ ಮಾಡಿದ್ದಕ್ಕೆ ಬೈದು ಡಾಲ್ ಜೊತೆ ಕೂತ್ಕೊಂಡು ಮತ್ತೆ TV ನೋಡ್ತಾರೆ. ಆ್ಯಂಡ್ ಗೆಸ್ ವಾಟ್, ಈಗಲೂ ಟಿವಿಯಲ್ಲಿ ಏನೂ ಬರ್ತಿರ್ಲಿಲ್ಲ. ಐ ಇದನ್ನು ತನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿಕೊಂಡಾಗ ಅವನು ಅಡ್ವೈಸ್ ಮಾಡ್ತಾನೆ, ಅವರಿಗೆ ಅದರಲ್ಲಿ ಖುಷಿ ಸಿಗುತ್ತೆ ಅಂದರೆ ಮಾಡಲಿ ಬಿಡು. ಈಗ ನೀನು ನಿನಗೆ ಯಾವುದ್ರಲ್ಲಿ ಸಂತೋಷ ಸಿಗುತ್ತೋ ಅದು ಮಾಡು ಅಂತ. ಐ ಅವನ ಅಡ್ವೈಸ್ ಫಾಲೋ ಮಾಡ್ತಾ ಡಾಲ್ನ ಬಾಕ್ಸಿಂದ ತೆಗೆದು ಕೇಳ್ತಾಳೆ, ನೀನು ಯಾರು ಅಂತ. ಆದರೆ ಅವಳು ನೋಟಿಸ್ ಮಾಡಲ್ಲ, ಟೈಮ್ 12+ ಆಗಿತ್ತು. ಆ ಡಾಲ್ ಎಲಿ ರೂಪ ತಾಳುತ್ತೆ. ಐನ ಹಗ್ ಮಾಡಿಕೊಂಡು ತುಂಬ ಮೀನ್ ವರ್ಡ್ಸ್ ಹೇಳುತ್ತೆ. ನೀನನ್ನು ಇಂಟೆನ್ಷನಲಿ ಕೊಂದೆ, ಯಾಕಂದರೆ ಮಾಮ್ ನನ್ನ ನಿನಗಿಂತ ಹೆಚ್ಚು ಲವ್ ಮಾಡ್ತಿದ್ರು. ನಿನಗೆ ಯಾವಾಗಲೂ ಡ್ಯಾಡ್ ಇಷ್ಟ ಇದ್ರು, ಆದರೆ ಅವರು ಬೇರೆ ಹುಡುಗಿಗಾಗಿ ನಮ್ಮನ್ನ ಬಿಟ್ಟು ಹೋದರು. ನೀನು ಕೂಡ ಡ್ಯಾಡ್ ಥರ ಸೆಲ್ಫಿಶ್ ಅಂತ ಹೇಳ್ತಾ ಅದು ಅವ್ರ ಡ್ಯಾಡ್ ರೂಪ ತಾಳುತ್ತೆ. ಜೋರಾಗಿ ಕಿರ್ಚುತ್ತೆ. ಅದೇ ಸಮಯಕ್ಕೆ ಐಗೆ ಎಚ್ಚರ ಆಗುತ್ತೆ. ಹೌದು,
ಇದು ಅವಳ ನೈಟ್ಮೇರ್ ಆಗಿತ್ತು. ಎದ್ಮೇಲೆ ಐ ನೋಟಿಸ್ ಮಾಡ್ತಾಳೆ ತನ್ನ ಪೆಟ್ ಪ್ಯಾರೆಟ್ ಕೇಜಲ್ಲಿರಲಿಲ್ಲ. ಎಲ್ಲ ಕಡೆ ಹುಡುಕ್ತಾಳೆ, ಎಲ್ಲೂ ಕಾಣಿಸಲ್ಲ. ಅವ್ರ ಮೊಮ್ಮನ ಕೇಳಿದಾಗ ನೋಡಿಲ್ಲ ಅಂತ ಹೇಳ್ತಾರೆ. ಅವರು ಎಲಿಗಾಗಿ ಅವಳ ಫೇವ್ರೆಟ್ ಸೂಪ್ ಪ್ರಿಪೇರ್ ಮಾಡ್ತಿದ್ರು. ಐ ಕಣ್ಣು ಅಲ್ಲೇ ಡಸ್ಟ್ಬಿನಲ್ಲಿ ಬಿದ್ದಿರೋ ಅವ್ರ ಮೊಮ್ ಮೆಡಿಸಿನ್ಸ್ ಮೇಲೆ ಹೋಗುತ್ತೆ. ಇದರಿಂದ ಐಗೆ ತುಂಬ ಕೋಪ ಬರುತ್ತೆ. ಅವಳು ಅವರಮ್ಮನ ಬಯೋಕ್ಕೆ ಶುರು ಮಾಡ್ತಾಳೆ. ಇಬ್ಬರ ಜಗಳ ಶುರು ಆಗುತ್ತೆ. ಕೊನೆಗೆ ಐ ಕೋಪ ತಟ್ಕೊಳಕ್ಕಾಗದೆ ಡಾಲ್ನ ತಗೊಂಡು ಆ ದಾರದ ಹತ್ರ ಹೋಗ್ತಾಳೆ ಅದನ್ನ ಬಿಸಾಕೋಕೆ. ಅವರಮ್ಮ ಮಧ್ಯದಲ್ಲಿ ಬಂದು ತಡೀತಾರೆ. ಇಬ್ಬರ ಎಳೆದಾಟದಲ್ಲಿ ಡಾಲ್ಗೆ ಹಾಕಿದ್ದ ಬಟ್ಟೆ ಸ್ವಲ್ಪ ಹರಿಯುತ್ತೆ. ಐ ನೋಟಿಸ್ ಮಾಡ್ತಾಳೆ ಆ ಡಾಲ್ ಮೇಲೂ ಆ ದಾರಕ್ಕೆ ಕಟ್ಟಿದ್ದ ಒಂದು ಪೇಪರ್ ಮೇಲಿರುವಂಥ ಸಿಂಬಲ್ಸೇ ಇದೆ. ಅವರಮ್ಮ ಅವಳನ್ನ ಜೋರಾಗಿ ತಳ್ಳಿ ಡಾಲ್ನ ಒಳಗಡೆ ತಗೊಂಡು ಹೋಗ್ತಾರೆ. ಅವತ್ತು ರಾತ್ರಿ ಮಾಮ್ ಡಾಲ್ಗೆ ಹೇಳ್ತಾರೆ ಐನ ತಿದ್ದೋಕ್ಕಾಗಲ್ಲ ಅಂತ. ಅದಕ್ಕೆ ಡಾಲ್ ಹೇಳುತ್ತೆ ನಮಗೆ ಐ ಅವಶ್ಯಕತೆ ಇಲ್ಲ ಅಂತ. ಹೌದು, ಡಾಲ್ ಮಾತಾಡುತ್ತೆ, ಆದರೆ ಅವ್ರ ಮಾಮ್ ಹತ್ರ ಮಾತ್ರ. ಈ ಕಡೆ ಐ ಕೂಡ ಇದರಿಂದ ಸಾಕಾಗಿ ಮನೆ ಬಿಟ್ಟು ಹೋಗೋಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋತಿದ್ಲು. ಆದರೆ ಅಷ್ಟೊತ್ತಿಗೆ ಅಲ್ಲಿ ಅವ್ರ ಮಾಮ್ ಹಿಂದ್ಗಡೆಯಿಂದ ಬಂದು ಬಟ್ಟೆಯಿಂದ ಉಸಿರುಗಟ್ಟಿಸಿ ಅವಳ ಪ್ರಜ್ಞೆ ತಪ್ಪಿಸ್ತಾರೆ. ಐಗೆ ಎಚ್ಚರ ಆದಾಗ ಅವಳು ಡೈನಿಂಗ್ ಟೇಬಲ್ ಹತ್ರ ಇದ್ಲು. ಅವಳ ಕೈಗಳನ್ನು ಕಟ್ಟಾಕಿದ್ರು. ಆ ಡಾಲ್ ಅವಳ ಮೇಲೇನೆ ನಿಗಾ ಇಟ್ಟಿತ್ತು. ಅವರ ಮಾಮ್ ಅಲ್ಲಿಗೆ ಎಲಿನ ಫೇವ್ರೆಟ್ ಬರ್ಡ್ ಸೂಪ್ ತೊಗೊಂಡು ಬರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರ ಮಾಮ್ ಐನ ಪೆಟ್ ಪ್ಯಾರೆಟಿಂದ ಸೂಪ್ ಮಾಡಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಆ ಪೆಟ್ ಪ್ಯಾರೆಟ್ ಹೆಡ್ನ ಐಗೆ ತಿನ್ಸೋಕೆ ಪ್ರಯತ್ನ ಪಡ್ತಾರೆ, ಆದರೆ ಐ ತಿನ್ನಲ್ಲ. ಇದರಿಂದ ಅವರಮ್ಮಗೆ ಇನ್ನೂ ಕೋಪ ಬರುತ್ತೆ. ಆಮೇಲೆ ರಿಯಲೈಸ್ ಆಗುತ್ತೆ ನಾವು ಮೂವರು ಹೀಗೆ ಜಗಳ ಮಾಡಬಾರ್ದು, ಸಂತೋಷದಿಂದ ಇರಬೇಕು ಅಂತ. ಇದ್ರ ಮಧ್ಯೆ ಒಂದು ಐಡಿಯಾ ಕೊಡ್ತಾಳೆ. ಅದೇನು ಅಂತ ನಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಯಾವಾಗ ಅವ್ರ ಮಾಮ್ ಪಾಯ್ಸನ್ ತಂದಾಗ. ಫಸ್ಟ್ ಅವ್ರ ಮಾಮ್ ಪಾಯ್ಸನ್ನ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾರೆ. ನಂತರ ಐಗೆ ಕುಡಿಸೋಕೆ ಬರ್ತಾರೆ. ಐ ಅವರನ್ನು ತಳ್ಳಿ ಕೈನ ಫ್ರೀ ಮಾಡ್ಕೋತಾಳೆ. ಈ ಜಗಳದಲ್ಲಿ ಟೇಬಲ್ ಮೇಲೆ ಇಟ್ಟಿರೋ ಕ್ಯಾಂಡಲ್ ಬಿದ್ದು ಟೇಬಲ್ ಮೇಲೆ ಬೆಂಕಿ ಅಂಟ್ಕೊಳ್ಳುತ್ತೆ. ಐ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಅವ್ರ ಮಾಮ್ ಬಿಟ್ಟರೆ ತಾನೇ ಚಾಕುಯಿಂದ ಅಟ್ಯಾಕ್ ಮಾಡ್ತಾರೆ. ಐ ತಪ್ಪಿಸ್ಕೊಳ್ಳೋಕ್ಕೆ ಚಾಕುನ ಕೈಯಿಂದ ಹಿಡ್ಕೋತಾಳೆ. ಇದರಿಂದ ಅವಳ ಕೈಗೆ ಗಾಯ ಆಗುತ್ತೆ. ಅವ್ರ ಮಾಮ್ನ ಕಾಲಿಂದ ಒದಿತಾಳೆ. ಅವ್ರ ಮಾಮ್ ದೂರ ಹೋಗಿ ಬೀಳ್ತಾರೆ. ಅಷ್ಟೊತ್ತಿಗೆ ಅವ್ರ ಮಾಮ್ ಮೇಲೂ ಪಾಯ್ಸನ್ನ ಪರಿಣಾಮ ಶುರುವಾಗಿತ್ತು. ಅವ್ರ ಅಮ್ಮಗೆ ನಿಧಾನವಾಗಿ ಅರ್ಥ ಆಗ್ತಿತ್ತು ಅವರಿಂದ ಎಂಥ ದೊಡ್ಡ ಅನರ್ಥ ಆಗಿದೆ ಅಂತ. ಅವರು ಸಾರಿ ಹೇಳ್ತಾರೆ ಇದೆಲ್ಲ ಅವರು ಡಾಲ್ ಇನ್ಫ್ಲೂಯೆನ್ಸಿಂದ ಮಾಡಿದ್ರು ಅಂತ. ಇದೆಲ್ಲ ಈ ಡಾಲಿಂದಾನೇ ಆಗ್ತಿದೆ. ಈ ಡಾಲ್ನ ಹೊರಗೆಸಿದ್ರೆ ಅದರ ಶಕ್ತಿ ಅಂತ್ಯ ಆಗುತ್ತೆ ಅಂದ್ಕೊಂಡು ಐ ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾಳೆ. ಆದರೆ ಡಾಲ್ ಅಲ್ಲಿರಲಿಲ್ಲ, ಮಾಯ ಆಗಿತ್ತು. ಬದಲಾಗಿ ಒಂದು ಭಯಂಕರ ಡೀಮನ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಳ ಕುತ್ತಿಗೆ ಹಿಸುಕುತ್ತೆ. ಐಗೆ ತಪ್ಪಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇದರ ಮಧ್ಯೆ ಅವಳಿಗೆ ಅವಳ ಬರ್ತ್ಡೇ ಸೆಲೆಬ್ರೇಷನ್ ನೆನಪಾಗುತ್ತೆ. ಇಲ್ಲಿ ನಾವು ನೋಡ್ತೀವಿ ಈ ತಾಯಿ ಮಕ್ಕಳ ಮಧ್ಯೆ ಅಪಾರ ಪ್ರೀತಿ ಇದೆ. ಇನ್ಫ್ಯಾಕ್ಟ್ ಎಲಿ ಐಗೆ ಹೇಳ್ತಾಳೆ ನೀನೇನೇ ಮಾಡಿದ್ರು ನಾನಿನ್ನ ಯಾವಾಗಲೂ ಹೇಟ್ ಮಾಡಲ್ಲ ಅಂತ. ಐ ಉಸಿರುಗಟ್ಟಿತ್ತು. ಅಷ್ಟರಲ್ಲೇ ಅವ್ರ ಮಾಮ್ ಡಿಮನ್ನ ಹಿಂದ್ಗಡೆಯಿಂದ ಸ್ಟ್ಯಾಪ್ ಮಾಡ್ತಾಳೆ. ಅದಾದಮೇಲೆ ನಾವು ನೋಡ್ತೀವಿ ಐ ಎಲ್ಲಿ ಬಿದ್ದಿದ್ಲೋ ಅಲ್ಲೇ ಆ ಡಾಲ್ ಮತ್ತು ಅವ್ರ ಮಾಮ್ ಕೂಡ ಇದ್ದರು. ಅವ್ರ ಮಾಮ್ ಈ ಡಾಲ್ನ ಹೊರಗೆ ಹಾಕೋಕೆ ಹೇಳ್ತಾರೆ. ಐ ಕೊನೆಗೆ ಆ ಡಾಲ್ನ ತಗೊಂಡು ದಾರದಿಂದ ಹೊರಗೆಸಿತಾಳೆ. ಇಲ್ಲಿ ನಿಮ್ಗನ್ಸಿರ್ಬೇಕು ಹ್ಯಾಪಿ ಎಂಡಿಂಗ್, ಫೈನಲಿ ಅವ್ರ ಮಾಮ್ಗೆ ರಿಯಲೈಸ್ ಆಗಿದೆ ಅಂತ. ಆದರೆ ಯು ಆರ್ ರಾಂಗ್, ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಐ ನೋಡ್ತಾಳೆ ಅವಳ ಕೈ ಮೇಲೆ ಗಾಯ ಮಾಯ ಆಗಿತ್ತು. ಆದರೆ ಇದೇಗೆ ಸಾಧ್ಯ? ಅವಳು ಚಾಕುನ ತಡೆದಾಗ ಗಾಯ ಆಗಿತ್ತು ಅಲ್ವಾ? ಹಾಗೆ ಮನೆಯಲ್ಲಿ ಯಾವುದೇ ಬೆಂಕಿ ಇಲ್ಲ, ಮನೆ ಕ್ಲೀನ್ ಆಗಿದೆ, ಜೊತೆಗೆ ತನ್ನ ಪೆಟ್ ಪ್ಯಾರೆಟ್ ಕೂಡ ಜೀವಂತವಾಗಿದೆ. ಇಲ್ಲಿ ತೆರೆದುಕೊಳ್ಳುತ್ತೆ ಈ ಮೂವಿಯ ಅಸಲಿ ಟ್ವಿಸ್ಟ್. ನಾವು ಐನ ನೋಡ್ತೀವಿ 2 ಡಾಲ್ಸ್ ಮಧ್ಯೆ, ಒಂದು ಎಲಿ, ಇನ್ನೊಂದು ಅವರ ಮಾಮ್. ಹೌದು, ಅವತ್ತು ನಡೆದ ಅಪಘಾತದಲ್ಲಿ ಐ ಅವರ ಮಾಮ್ ಕೂಡ ತೀರ್ಕೊಂಡಿದ್ರು. ಇದುವರೆಗೂ ನಾವೇನೆಲ್ಲ ನೋಡಿದ್ವು ಅದು ಅವಳ ಹ್ಯಾಲುಸಿನೇಷನ್, ಇವಳ ಭ್ರಮೆ. ಯಾಕಂದರೆ ಐ ಮೆಡಿಸಿನ್ ತಗೋತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವಳು ಮೊಬೈಲಲ್ಲಿ ಮಾತಾಡ್ತಿದ್ದ ತನ್ನ ಫ್ರೆಂಡ್ ಕೂಡ ಅವಳ ಇಮ್ಯಾಜಿನೇಷನ್ನೇ. ಅವಳಿಗೆ ಯಾವುದೇ ಫ್ರೆಂಡ್ ಇರಲಿಲ್ಲ. ಅವಳು ದಿನ ಅವ್ರ ಮಾಮ್ ಆ್ಯಂಡ್ ಎಲಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಖಾಲಿ ಚೇರ್ಸ್ ಎದುರುಗಡೆ ಸರ್ವ್ ಮಾಡ್ತಿದ್ಲು. ನಂತರ ತನ್ನ ಒಂಟಿತನನ ದೂರ ಮಾಡ್ಕೊಳ್ಳೋಕ್ಕೆ ಶೇಮನ್ನ ಕಾಂಟ್ಯಾಕ್ಟ್ ಮಾಡಿ 2 ಡಾಲ್ಸ್ನ ತರಿಸ್ಕೊಂಡ್ಳು. ಆದರೆ ಇದರಿಂದ ಅವಳ ಸಿಚುವೇಶನ್ ಇನ್ನೂ ವರ್ಸ್ ಆಗ್ತಾ ಹೋಯಿತು. ಈಗ ಅವಳು ಇದರಿಂದ ಹೊರಗಡೆ ಬರಬೇಕಂದ್ರೆ ಅವಳು ಮೆಡಿಸಿನ್ ಜೊತೆಗೆ ಜನರನ್ನ ಮೀಟ್ ಆಗಬೇಕು, ಜನರ ಜೊತೆ ಬೆರಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಗಿಲ್ಟಿಂದ ಹೊರಗೆ ಬರಬೇಕು. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ಸೆಕೆಂಡ್ ಎಪಿಸೋಡ್ ವೆಡ್ಡಿಂಗ್ ಡ್ರೆಸ್. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವೊಬ್ಬ ವೀಕ್ ಹುಡುಗಿನ ನೋಡ್ತೀವಿ.
ಅವಳ ಮೈಯಲ್ಲಿ ಮೂಳೆ ತೇಲ್ತಿತ್ತು. ಅವಳು ವೆಡ್ಡಿಂಗ್ ಡ್ರೆಸ್ ಹೊಲಿಬೇಕಾದ್ರೆ ಸೂಜಿ ಅವಳ ಬೆರಳಲ್ಲಿ ಹೊರಟೋಗುತ್ತೆ. ಆದರೆ ಆ ಹುಡುಗಿಗೆ ಇದರಿಂದ ಯಾವುದೇ ವ್ಯತ್ಯಾಸ ಆಗಲ್ಲ. ಆ ಸೂಜಿನ ತೆಗೆದು ಮತ್ತೆ ಹೊಲಿಯೋಕೆ ಶುರು ಮಾಡ್ತಾಳೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ಒಂದು ಕಪಲ್ಸ್ ಕಡೆ ಹೋಗುತ್ತೆ. ಹುಡುಗಿ ಹೆಸರು ಮಿಲ್ಕ್, ಅವಳೊಬ್ಬ ಟೈಲರ್. ಅವಳ ಬಾಯ್ ಫ್ರೆಂಡ್ ಬ್ಯಾಂಕ್ ಒಬ್ಬ ಫುಡ್ ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಿದ್ದಾನೆ. ಮಿಲ್ಕ್ಗೆ ದೊಡ್ಡ ಶಾಪಲ್ಲಿ ವೆಡ್ಡಿಂಗ್ ಡ್ರೆಸ್ ಹೊಲಿಯೋ ಕೆಲಸ ಸಿಕ್ಕಿದೆ. ಅವಳ ಆಸೆ ಏನಂದರೆ ಇಲ್ಲಿ ಹೊಲಿಯೋದು ಚೆನ್ನಾಗಿ ಕಲಿತು ತನ್ನ ವೆಡ್ಡಿಂಗಿಗೆ ತಾನೇ ಡ್ರೆಸ್ ಹೊಲ್ಕೋಬೇಕು, ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೋಬೇಕು ಅಂತ. ಆದರೆ ಬ್ಯಾಂಕ್ಗೆ ಮದುವೆಯಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಮಿಲ್ಕ್ ಶಾಪ್ ಒಳಗೆ ಹೋದ್ಮೇಲೆ ಶಾಪ್ ಓನರ್ ನೂಕ್ ಅವಳಿಗೆ ಶಾಪ್ ಟೂರ್ ಕೊಡ್ತಾಳೆ. ಲೈಕ್ ಸ್ಟೋರ್ ರೂಮ್, ಫೋಟೋಶೂಟ್ ರೂಮ್ ಇದೆಲ್ಲ. ಇನ್ಫ್ಯಾಕ್ಟ್ ಮಿಲ್ಕ್ ಇದೇ ಸ್ಟೋರ್ನ ಟಾಪ್ ಫ್ಲೋರಲ್ಲಿದ್ದು ಬಟ್ಟೆ ಹೊಲಿಬೇಕು, ಹಾಗೆ ಸ್ಟೋರ್ನ ಕೂಡ ನೋಡ್ಕೋಬೇಕು. ಇಷ್ಟು ಹೇಳಿ ನೂಕ್ ಫಸ್ಟ್ ಡೇನೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಮಿಲ್ಕ್ಗೆ ಕೊಟ್ಟು ಒಂದು ಲಾಂಗ್ ವೆಕೇಷನ್ಗೆ ಹೊರಟೋಗ್ತಾಳೆ. ಮೀನ್ ಟೈಮ್ ನಾವು ಸ್ಟೋರ್ ಮೇಲಿರೋ ಒಂದು ವಾಟರ್ ಟ್ಯಾಂಕ್ನ ನೋಡ್ತೀವಿ. ಅದ್ರ ಮೇಲೆ ಅಂಟಿಸಿರೋ ಒಂದು ರಿಲಿಜಿಯಸ್ ಸ್ಟಿಕ್ಕರ್ ಗಾಳಿಗೆ ಹಾರು ಹೋಗುತ್ತೆ. ರಾತ್ರಿ ಮಿಲ್ಕ್ ಅವ್ರ ಮಾಮ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು. ಅವ್ರ ಮಾಮ್ ಹೇಳ್ತಾರೆ ಬ್ಯಾಂಕ್ ಡೌರಿ ಕೊಡೋ ಹಾಗಿದ್ರೆ ಮಾತ್ರ ಮದುವೆಗೆ ಒಪ್ಕೋತೀನಿ ಅಂತ. ಹೌದು, ಥೈ ಕಲ್ಚರಲ್ಲಿ ಹುಡುಗನೇ ಹುಡುಗಿಗೆ ಡೌರಿ ಕೊಡ್ತಾನೆ. ಮಿಲ್ಕ್ ಮಾತಾಡ್ತಾ ಕೆಳಗಡೆ ಹೋಗ್ತಿದ್ಲು. ಅದೇ ಸಮಯಕ್ಕೆ ನಾವು ಅವಳ ಹಿಂದೆ ಒಂದು ಘೋಸ್ಟ್ನ ನೋಡ್ತೀವಿ. ನೆಕ್ಸ್ಟ್ ಮಾರ್ನಿಂಗ್ ಸ್ಟೋರ್ಗೆ ಒಬ್ಬ ಲೇಡಿ ಕಸ್ಟಮರ್ ಬರ್ತಾಳೆ. ಶಾಪ್ ಎಲ್ಲ ಜಾಲಾಡಿದ್ರು ಅವಳಿಗೆ ಒಂದು ಡ್ರೆಸ್ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಮಿಲ್ಕ್ ಮೇಲಿನ ರೂಮ್ಗೆ ಹೋಗ್ತಾಳೆ ಯಾವುದಾದ್ರೂ ಡ್ರೆಸ್ ಇದೆಯಾ ಅಂತ ಚೆಕ್ ಮಾಡೋಕೆ. ಅಲ್ಲಿ ಅವಳ ಕಣ್ಣು ಒಂದು ಬ್ಯೂಟಿಫುಲ್ ವೆಡ್ಡಿಂಗ್ ಡ್ರೆಸ್ ಮೇಲೆ ಬೀಳುತ್ತೆ. ಅವಳು ಅದನ್ನೇ ಕಸ್ಟಮರ್ಗೆ ತೋರಿಸ್ತಾಳೆ. ಕಸ್ಟಮರ್ಗೂ ಈ ಡ್ರೆಸ್ ತುಂಬ ಇಷ್ಟ ಆಗುತ್ತೆ. ಆದರೆ ಅದು ಅವಳಿಗೆ ಟೈಟ್ ಆಗ್ತಿತ್ತು. ಅದಕ್ಕೆ ಕಸ್ಟಮರ್ ಹೇಳ್ತಾಳೆ ನನ್ನ ವೆಡ್ಡಿಂಗ್ 1 ವೀಕಲ್ಲೇ ಇದೆ, ಇದನ್ನು ಆಲ್ಟ್ರೇಟ್ ಮಾಡಿಕೊಡು ಅಂತ. ಅದಕ್ಕೆ ಮಿಲ್ಕ್ ಹೇಳ್ತಾಳೆ ಡ್ರೆಸ್ ಚೆನ್ನಾಗಿದೆ, ನೀನು ತೆಳ್ಳಗಾಗು ಅಂತ. ಆನೆಸ್ಟ್ಲಿ ಮಿಲ್ಕಿಗೆ ಗೊತ್ತೇ ಇರಲಿಲ್ಲ ತಾನೇನು ಹೇಳಿದ್ಲು ಅಂತ. ಈ ಮಾತು ಕೇಳಿ ಕಸ್ಟಮರ್ ಅಫೆಂಡ್ ಆಗಿ ದೊಡ್ಡ ಜಗಳ ಮಾಡ್ತಾಳೆ. ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದರಲ್ಲಿ ಶಾಪ್ನ ತೋರಿಸ್ತಾ ಮಿಲ್ಕ್ನ ತೋರಿಸ್ತಾ ಅವಳು ಎಷ್ಟು ಅನ್ಪ್ರೊಫೆಷ್ನಲ್ ಅಂತ ಹೇಳ್ತಾಳೆ. ಮಿಲ್ಕ್ಗೆ ಧಮಕಿ ಹಾಕ್ತಾಳೆ. ಇದರಿಂದ ಮಿಲ್ಕ್ ಹೆದರಿ ಸಾರಿ ಹೇಳ್ತಾಳೆ. ಹಾಗೆ ಪ್ರಾಮಿಸ್ ಮಾಡ್ತಾಳೆ 1 ವೀಕಲ್ಲಿ ಡ್ರೆಸ್ ರೀಸೈಜ್ ಮಾಡೋದಾಗಿ, ಹಾಗೆ ಡಿಸ್ಕೌಂಟ್ ಕೂಡ ಕೊಡೋದಾಗಿ. ಇದನ್ನು ಕೇಳಿ ಕಸ್ಟಮರ್ ಕೋಪ ಸ್ವಲ್ಪ ಮಟ್ಟಿಗೆ ತಣ್ಣಗಾಗುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ಆದರೆ ಹೊರಡೋ ಮುಂಚೆ ವಾರ್ನ್ ಮಾಡ್ತಾಳೆ 1 ವೀಕಲ್ಲಿ ಡ್ರೆಸ್ ರೆಡಿ ಆಗಲಿಲ್ಲ ಅಂದರೆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ. ರಾತ್ರಿ ಮಿಲ್ಕ್ ಡ್ರೆಸ್ ಸ್ಟಿಚ್ ಮಾಡಬೇಕಾದ್ರೆ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಅಲ್ಲಿಗೆ ಬ್ಯಾಂಕ್ ಬಂದಿದ್ದ, ಓನ್ಲಿ ಇನ್ ಬ್ರೀವ್ಸ್. ಮಿಲ್ಕ್ಗೆ ಡೌಟ್ ಬರುತ್ತೆ, ಸ್ಟೋರ್ ಕ್ಲೋಸ್ ಆಗಿದ್ರು ಅವನು ಒಳಗಡೆ ಹೇಗೆ ಬಂದ? ಅದಕ್ಕೆ ಬ್ಯಾಂಕ್ ಹೇಳ್ತಾನೆ ನೀನೇ ತಾನೇ ಡೋರ್ ಓಪನ್ ಮಾಡಿದ್ದು. ನಿಜವಾಗ್ಲೂ ನಡೆದಿದ್ದೇನೆಂದರೆ ಬ್ಯಾಂಕ್ ಸ್ಟೋರ್ ಹತ್ರ ಬಂದಾಗ ಮಿಲ್ಕ್ಗೆ ಡೋರ್ ಓಪನ್ ಮಾಡಿದ್ಲು. ಅವಳು ಅದೇ ವೆಡ್ಡಿಂಗ್ ಡ್ರೆಸ್ ಹಾಕ್ಕೊಂಡಿದ್ಲು. ಅದಾದಮೇಲೆ ಅವರಿಬ್ಬರು ರೊಮ್ಯಾನ್ಸ್ ಕೂಡ ಮಾಡ್ತಾರೆ. ಆದರೆ ಮಿಲ್ಕ್ಗೆ ಇದೇನೂ ನೆನಪಿಲ್ಲ. ಬ್ಯಾಂಕ್ ಮತ್ತೆ ಹತ್ರ ಆಗೋಕ್ಕೆ ಹೋದಾಗ ಮಿಲ್ಕ್ ಮದುವೆ ವಿಷಯ ಎತ್ತಾಳೆ. ಇದರಿಂದ ಅವನ ಮೂಡ್ ಹಾಳಾಗುತ್ತೆ. ಇಬ್ಬರ ಮಧ್ಯೆ ಜಗಳ ಆಗಿ ಅವನಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ಮಿಲ್ಕ್ ಬಟ್ಟೆ ಹೊಲಿತಾ ನಿದ್ದೆ ಮಾಡಿಬಿಟ್ಟಿದ್ಲು. ಅವಳಿಗೆ ಎಚ್ಚರ ಆದಾಗ ಅವಳೆದುರು ವೆಯ್ಟ್ ಲಾಸ್ ಪಿಲ್ಸ್ ಇತ್ತು, ವಿಚ್ ಈಸ್ ವಿಯರ್ಡ್. ಅವಳು ಮೊದಲೇ ತೆಳ್ಳಗಿದ್ದಾಳೆ, ಅವಳಿಗೆ ಈ ಪಿಲ್ಸ್ ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್ ಡೇ ಅವಳು ಬ್ಯಾಂಕ್ಗೆ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಮಾಡ್ತಿದ್ಲು. ಆದರೆ ಅವನ ಕಡೆಯಿಂದ ಯಾವುದೇ ರಿಪ್ಲೈ ಬರಲ್ಲ. ಅವಳೀಗ ನೋಡೋಕ್ಕೂ ತುಂಬ ವೀಕಾಗಿ ಕಾಣಿಸ್ತಿದ್ಲು. ಊಟ ಮಾಡಬೇಕಾದ್ರೆ ಅವಳಿಗೆ ವಾಮಿಟ್ ಆಗುತ್ತೆ. ನೋಡಿದ್ರೆ ಕೂದಲು ಗುಚ್ಚು ಬಂದಿತ್ತು. ಶಾಪಲ್ಲಿ ಹೋದಾಗ ಅವಳಿಗೆ ಅದೇ ವೆಡ್ಡಿಂಗ್ ಡ್ರೆಸ್ ಹಾಕ್ಕೊಂಡ ಒಬ್ಬ ಹುಡುಗಿಯ ಈವಿಲ್ ಆತ್ಮ ಕಾಣಿಸುತ್ತೆ. ಅದನ್ನು ನೋಡಿ ಅವಳು ಅಲ್ಲೇ ಅನ್ಕಾನ್ಷಿಯಸ್ ಆಗ್ತಾಳೆ. ಎಚ್ಚರ ಆದಮೇಲೆ ಮತ್ತೆ ಸೀವಿಂಗ್ ಮೆಷಿನ್ ಹತ್ರ ಇದ್ಲು. ಈ ಸಲ ಪಿಲ್ಸ್ ಡಬ್ಬ ಅವಳ ಕೈಯಲ್ಲಿತ್ತು. ಪಿಲ್ಸ್ ಕೂಡ ಖಾಲಿಯಾಗಿತ್ತು. ಇದನ್ನು ಇಗ್ನೋರ್ ಮಾಡಿ ಮತ್ತೆ ಕೆಲಸದಲ್ಲಿ ತೊಡಗ್ತಾಳೆ. ಹೊಲಿತಾ ನೀಡಲ್ ಅವಳ ಬೆರಳೊಳಗೆ ಹೊರಟೋಗುತ್ತೆ. ಆದರೆ ಅವಳಿಗೇನು ವ್ಯತ್ಯಾಸನೇ ಆಗಲ್ಲ. ಪಿಲ್ಸ್ ತಗೊಂಡು ಅವಳ ದೇಹದಲ್ಲೂ ತುಂಬ ಚೇಂಜಸ್ ಆಗಿತ್ತು. ಮೂಳೆಗಳು ತೇಲ್ತಿತ್ತು, ಕೂದಲು ಬೆಳ್ಳಗಾಗಿತ್ತು. ಅವಳು ತನ್ನ ಬಿಳಿ ಕೂದಲನ್ನೇ ತಗೊಂಡು ಸೂಜಿಯಲ್ಲಿ ಹಾಕಿ ಬಟ್ಟೆ ಹೊಲಿತಾಳೆ. ಆ್ಯಂಡ್ ಇದನ್ನೇ ನಾವು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನೋಡಿದ್ದು. ಇದರಿಂದ ಒಂದಂತೂ ಅರ್ಥ ಆಗುತ್ತೆ, ಅವಳು ಸೆನ್ಸಲ್ಲಿಲ್ಲ, ಅವಳು ಟ್ರಾನ್ಸ್ ಸ್ಟೇಟಲ್ಲಿದ್ದಾಳೆ ಅಂತ. ಸ್ವಲ್ಪ ದಿನ ಆದಮೇಲೆ ಆ ಲೇಡಿ ಕಸ್ಟಮರ್ ಸ್ಟೋರ್ಗೆ ಬರ್ತಾಳೆ ಡ್ರೆಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಮಿಲ್ಕ್ ಪರಿಸ್ಥಿತಿ ನೋಡಿ ಅವಳು ದಂಗಾಗಿದ್ಲು. ಡ್ರೆಸ್ ಟ್ರಯಲ್ ಮಾಡಬೇಕಾದ್ರೆ ಅವಳು ಕೆಂಡಾಮಂಡಲ ಆಗ್ತಾಳೆ. ಆ್ಯಕ್ಚುಲಿ ಮಿಲ್ಕ್ ಡ್ರೆಸ್ನ ಲೂಸ್ ಮಾಡೋದ್ರ ಬದಲಾಗಿ ಇನ್ನೂ ಟೈಟ್ ಮಾಡಿದ್ಲು. ಕಸ್ಟಮರ್ಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಮಿಲ್ಕ್ಗೆ ಡ್ರೆಸ್ ತೆಗಿಯೋಕೆ ಹೇಳ್ತಾಳೆ. ಆದರೆ ಅದ್ರ ಚೈನ್ ಅದಕ್ಕದೇ ಕ್ಲೋಸ್ ಆಗುತ್ತೆ. ಡ್ರೆಸ್ ಇನ್ನೂ ಟೈಟ್ ಆಗ್ತಾ ಹೋಗ್ತಿತ್ತು. ಇದರಿಂದ ಕಸ್ಟಮರ್ ಉಸಿರುಗಟ್ತಿತ್ತು. ಮಿಲ್ಕ್ಗೆ ಆ ಕಸ್ಟಮರ್ ಮುಖದಲ್ಲಿ ಅದೇ ಲೇಡಿ ಘೋಸ್ಟ್ ಕಾಣಿಸುತ್ತೆ. ಅವಳು ಅಲ್ಲಿ ಪ್ರಜ್ಞೆ ತಪ್ತಾಳೆ. ಅವಳಿಗೆ ಎಚ್ಚರ ಆದಾಗ ಗೊತ್ತಾಗುತ್ತೆ ಆ ಕಸ್ಟಮರ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ಅಂತ. ಜೊತೆಗೆ ನೂಕ್ ಕಡೆಯಿಂದ ಕೂಡ ತುಂಬ ಮಿಸ್ಡ್ ಕಾಲ್ಸ್ ಇತ್ತು.
ಈ ಸಲ ನೂಕ್ ಕಾಲ್ ಮಾಡಿದಾಗ ಮಿಲ್ಕ್ ಆ ಡ್ರೆಸ್ ಬಗ್ಗೆ, ಅದು ಸಿಕ್ಕಿದ ಮೇಲೆ ನಡೆದ ಘಟನೆ ಬಗ್ಗೆ ಹೇಳ್ತಾಳೆ. ನೂಕ್ಗೆ ಯಾವಾಗ ಗೊತ್ತಾಗುತ್ತೆ ಮಿಲ್ಕ್ ಪೀಟ್ ಅನ್ನೋ ಹುಡುಗಿ ಡಿಸೈನ್ ಮಾಡಿರೋ ಡ್ರೆಸ್ ಬಗ್ಗೆ ಹೇಳ್ತಿದ್ದಾಳೆ ಅಂತ. ಅವಳು ಮಿಲ್ಕ್ಗೆ ಆಗಲೇ ಸ್ಟೋರಿಂದ ಹೊರಗಡೆ ಬಂದು ತನಗಾಗಿ ವೆಯ್ಟ್ ಮಾಡೋಕೆ ಹೇಳ್ತಾಳೆ. ಆದರೆ ಎಲ್ಲ ಹೊರರ್ ಸ್ಟೋರೀಸಲ್ಲಿ ನಡೆಯೋ ಥರನೇ ಇಲ್ಲೂ ನಡೆಯುತ್ತೆ. ಮಿಲ್ಕ್ ಹೊರಗೆ ಹೋಗೋ ಬದಲಾಗಿ ಶಾಪ್ ಒಳಗೆ ಹೋಗ್ತಾಳೆ ತನ್ನ ಬಿಲಾಂಗಿಂಗ್ಸ್ನ ತಗೊಳ್ಳೋಕ್ಕೆ. ಹೌ ಸ್ಟುಪಿಡ್. ಒಳಗೆ ತನ್ನ ಬಿಲಾಂಗಿಂಗ್ಸ್ ಬದಲಾಗಿ ಬ್ಯಾಂಕ್ ಡೆಡ್ ಬಾಡಿ ಕಾಣಿಸುತ್ತೆ. ಅವತ್ತು ಬ್ಯಾಂಕ್ ಮದುವೆ ಬೇಡ ಅಂತ ಹೇಳಿ ಮನೆಗೆ ವಾಪಸ್ ಹೋಗಬೇಕಾದ್ರೆ ಮಿಲ್ಕ್ ಅವನ್ನ ತಡೆದು ಕತ್ತರಿಯಿಂದ ಸ್ಟ್ಯಾಬ್ ಮಾಡಿ ಕೊಂದಿದ್ಲು. ಆದರೆ ಇದು ಅವಳಿಗೆ ಯಾಕೆ ನೆನಪಿಲ್ಲ? ಯಾಕೆ ಅಂದರೆ ಅವಳನ್ನು ಪೀಟ್ ಆತ್ಮ ಪೊಸೆಸ್ ಮಾಡಿತ್ತು. ಅಷ್ಟೊತ್ತಿಗೆ ನೂಕ್ ಕೂಡ ಸ್ಟೋರ್ಗೆ ಬಂದಿದ್ಲು. ಇಲ್ಲಿ ನಮಗೆ ಈ ಕರ್ಸ್ಡ್ ಡ್ರೆಸ್ಸಿನ ಹಿಂದಿನ ಕತೆ ಗೊತ್ತಾಗುತ್ತೆ. ಮಿಲ್ಕ್ಗಿಂತ ಮುಂಚೆ ಇಲ್ಲಿ ಪೀಟ್ ಅನ್ನೋ ಹುಡುಗಿ ಕೆಲಸ ಮಾಡ್ತಿದ್ಲು. ಅವಳ ಡಿಸೈನ್ಸ್ ಎಲ್ಲ ಕಡೆ ಫೇಮಸ್ ಆಗಿತ್ತು. ಬಂದಿರೋ ಕಸ್ಟಮರ್ಸ್ ಕೂಡ ಅವಳ ಡಿಸೈನ್ಡ್ ಡ್ರೆಸ್ಸಸ್ನೇ ಡಿಮ್ಯಾಂಡ್ ಮಾಡ್ತಿದ್ರು. ಪೀಟ್ಗೂ ಕನಸಿತ್ತು ಅವಳು ಈ ಥರದ್ದೇ ಡಿಸೈನರ್ ಡ್ರೆಸ್ ಹಾಕ್ಕೊಂಡು ಮದುವೆ ಆಗಬೇಕು ಅಂತ. ಇದನ್ನು ಅವಳು ಒಂದಿನ ನೂಕ್ ಹತ್ರನೂ ಶೇರ್ ಮಾಡ್ಕೋತಾಳೆ ಆ್ಯಂಡ್ ಹೇಳ್ತಾಳೆ ಇದಕ್ಕೆ ತನ್ನ ಒಬೇಸಿಟಿ ಅಡ್ಡ ಬರ್ತಿದೆ ಅಂತ. ಆಗ ನೂಕ್ ಹೇಳ್ತಾಳೆ ಇಲ್ಲಿ ಬರೋ ತುಂಬ ಜನ ಹುಡುಗಿರು ಸರ್ಜರಿ ಮಾಡಿಸ್ಕೊಂಡು ತೆಳ್ಳಗಾಗಿ ಬರ್ತಾರೆ ಅಂತ. ಇದನ್ನು ಕೇಳಿದ್ದೆ ಪೀಟ್ ಹಿಂದೆ ಮುಂದೆ ಯೋಚನೆ ಮಾಡದೆ ಸರ್ಜರಿ ಮಾಡಿಸ್ಕೊಂಡು ತೆಳ್ಳಗಾಗ್ತಾಳೆ. ಆದರೆ ಆ ಸರ್ಜರಿ ಸೈಡ್ ಎಫೆಕ್ಟು ಏನೋ ಗೊತ್ತಿಲ್ಲ, ಅವಳಿಗೆ ಈಗ ಚಿಕ್ಕ ವಿಷಕ್ಕೂ ಕೋಪ ಬರ್ತಿತ್ತು. ಅಷ್ಟು ತೆಳ್ಳಗಾದರೂ ಅವಳಿಗೆ ಸಮಾಧಾನ ಆಗಲ್ಲ, ಅವಳಿಗೆ ಇನ್ನೂ ತೆಳ್ಳಗಾಗಬೇಕಾಗಿತ್ತು. ಹಾಗಾಗಿ ವೆಯ್ಟ್ ಲಾಸ್ ಪಿಲ್ಸ್ ತೊಗೊಂಡು ಇನ್ನೂ ತೆಳ್ಳಗಾಗ್ತಾಳೆ. ತನಗಾಗಿ ಒಂದು ಒಳ್ಳೆ ವೆಡ್ಡಿಂಗ್ ಡಿಸೈನರ್ ಡ್ರೆಸ್ ರೆಡಿ ಮಾಡಿಕೊಡ್ತಾಳೆ. ಈಗ ಅದರಲ್ಲಿ ಅವಳು ಫಿಟ್ ಕೂಡ ಆಗ್ತಿದ್ಲು. ಒಂದಿನ ನೂಕ್ ಗೊತ್ತಿಲ್ಲದೆ ಆ ಡ್ರೆಸ್ನ ಡಿಸೈನ್ನ ಸ್ವಲ್ಪ ಆಲ್ಟ್ರೇಟ್ ಮಾಡ್ತಾಳೆ ಅಷ್ಟೇ. ಪೀಟ್ಗೆ ತಟ್ಕೊಳ್ಳೋಕ್ಕೆ ಆಗಲ್ಲ. ನೂಕ್ ಕುತ್ತಿಗೆ ಹಿಸುಕಿ ಅವಳ ಕೊಲ್ಲೋಕೆ ಹೋಗ್ತಾಳೆ. ಕೊನೆಗೆ ಡಿಫೆನ್ಸಲ್ಲಿ ನೂಕ್ ಕತ್ರಿಯಿಂದ ಅವಳ ಕುತ್ತಿಗೆಗೆ ಸ್ಟ್ಯಾಪ್ ಮಾಡ್ತಾಳೆ. ಇದರಿಂದ ಪೀಟ್ ಪ್ರಾಣ ಅಲ್ಲೇ ಹೋಗುತ್ತೆ. ಅಫ್ಕೋರ್ಸ್ ಇದೊಂದು ಸೆಲ್ಫ್ ಡಿಫೆನ್ಸ್ ಆ್ಯಕ್ಟ್ ಆಗಿತ್ತು. ಆದರೆ ನೂಕ್ಗೆ ಅರ್ಥ ಆಗಲ್ಲ ನೆಕ್ಸ್ಟ್ ಏನು ಮಾಡಬೇಕಂತ. ನಾವು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ನೋಡಿರೋ ಟ್ಯಾಂಕಲ್ಲಿ ಪೀಟ್ ಡೆಡ್ ಬಾಡಿನ ಹಾಕಿ ಒಂದು ರಿಲಿಜಿಯಸ್ ಸಿಂಬಲ್ ಇರೋ ಪೇಪರ್ನ ಅಂಟಿಸ್ತಾಳೆ. ಮಿಲ್ಕ್ ಸ್ಟೋರ್ಗೆ ಬಂದಿದ್ದ ದಿನ ಆ ಪೇಪರ್ ಗಾಳಿಗೆ ಹಾರಿ ಹೋಗಿದ್ರಿಂದ ಪೀಟ್ ಆತ್ಮ ಫ್ರೀ ಆಗಿ ಮಿಲ್ಕ್ನ ಪೊಸೆಸ್ ಮಾಡ್ತು. ಈಗ ನೂಕ್ ಎದುರುಗಡೆ ಇರೋದು ಮಿಲ್ಕ್ ಅಲ್ಲ, ಅವಳನ್ನ ಪೊಸೆಸ್ ಮಾಡಿರೋ ಪೀಟ್ನ ವೆಂಚುವಲ್ ಸ್ಪಿರಿಟ್. ತನ್ನ ಸೇಟ್ ತೀರಿಸ್ಕೊಳ್ಳೋಕ್ಕೆ ನೂಕ್ನ ಕತ್ತರಿಯಿಂದ ಚುಚ್ಚಿ ಕೊಲ್ತಾಳೆ. ನೆಕ್ಸ್ಟ್ ನಾವು ನೋಡ್ತೀವಿ ಮಿಲ್ಕ್ನ ಅದೇ ವೆಡ್ಡಿಂಗ್ ಡ್ರೆಸ್ಸಲ್ಲಿ. ಅವಳು ಬ್ಯಾಂಕ್ ಡೆಡ್ ಬಾಡಿನ ಗ್ರೂಮ್ ಥರ ರೆಡಿ ಮಾಡಿ ಮದುವೆ ಆಗ್ತಾಳೆ. ಆ್ಯಕ್ಚುಲಿ ಇದು ಮಿಲ್ಕ್ ಅಲ್ಲ, ಅವಳನ್ನ ಪೊಸೆಸ್ ಮಾಡಿರೋ ಪೀಟ್ ಆತ್ಮ. ಕೊನೆಗೂ ಮಿಲ್ಕ್ ಮುಖಾಂತರ ತನ್ನ ಕನಸನ್ನು ನೆರವೇರಿಸ್ಕೊಂಡ್ಳು. ಆದರೆ ಇದರಿಂದ ಮಿಲ್ಕ್ ಜೀವನ ಹಾಳಾಯಿತು ಅಲ್ವಾ? ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಎಂಡ್ ಆಗುತ್ತೆ. ಥರ್ಡ್ ಎಪಿಸೋಡ್ ಓಡ್ ಟು ಮೈ ಫ್ಯಾಮಿಲಿ. ಈ ಕಥೆ ವಿನ್ ಅನ್ನೋ ಹುಡುಗಂದು. ವಿನ್ ತನ್ನ ಫ್ಯಾಮಿಲಿ ಜೊತೆ ರೀಸೆಂಟಾಗಿ ಸೆಕ್ಲೂಡೆಡ್ ಏರಿಯಾ ಅಲ್ಲಿರೋ ಮನೆಗೆ ಶಿಫ್ಟ್ ಆಗಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ನಮಗೆ ಇದರ ಹಿಂದಿನ ಕಾರಣ ಗೊತ್ತಾಗುತ್ತೆ. ವಿನ್ ಅವರ ಡ್ಯಾಡ್ ಒಬ್ಬ ಪೊಲೀಸ್ ಆಫೀಸರ್. ಅವರು ರೀಸೆಂಟಾಗಿ ಕೆಸಿನೋ ಬ್ರೈಬರಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ನ್ಯೂಸಲ್ಲೆಲ್ಲ ಈ ವಿಷಯನೇ ಹರಿದಾಡ್ತಿದೆ. ಆ್ಯಕ್ಚುಲಿ ಇದ್ರ ಹಿಂದೆ ವಿನ್ ಕೈವಾಡ ಇದೆ. ಅವನೇ ಪೊಲೀಸ್ಗೆ ಈ ವಿಷಯನ ಸೀಕ್ರೆಟಾಗಿ ತಲುಪಿಸಿದ್ದು. ಆದರೆ ವಿನ್ ಯಾಕೆ ಹೀಗೆ ಮಾಡ್ದ? ಈ ಪ್ರಶ್ನೆಗೆ ಉತ್ತರ, ಇವರು ತನ್ನ ಬಯಾಲಜಿಕಲ್ ಫಾದರ್ ಅಲ್ಲ. ಮೊಮ್ ಒಬ್ಬ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ರು. ಆಗ ಅವರ ಅಫೇರ್ ಒಬ್ಬ ಪೈಲಟ್ ಜೊತೆ ಇತ್ತು. ಆ ಅಫೇರ್ನ ಔಟ್ಕಮ್ಮೇ ವಿನ್. ಈ ಎಪಿಸೋಡಲ್ಲಿ ಡ್ಯಾಡ್ ಹೆಸರು ತಿಳಿಸಲಿಲ್ಲ, ಓನ್ಲಿ ಮೊಮ್ ಹೆಸರಷ್ಟೇ ತಿಳಿಸಿದ್ದಾರೆ. ಹಾಗಾಗಿ ನಾವು ಇವರಿಬ್ಬರನ್ನ ಮೊಮ್ ಡ್ಯಾಡ್ ಅಂತಲೇ ರೆಫರ್ ಮಾಡೋಣ. ಒಂದಿನ ವಿನ್ ಮನೇಲಿ ಒಂದು ಲಾಕ್ಡ್ ರೂಮ್ನ ಡಿಸ್ಕವರ್ ಮಾಡ್ತಾನೆ. ಆ ರೂಮ್ನ ಲಾಕ್ ಮಾಡಿ ತಲಿಸ್ಮಾ ಇಂದ ಸೀಲ್ ಮಾಡಿದ್ರು. ವಿನ್ ಆ ರೂಮ್ ಹಿಂದೆ ಏನಿದೆ ತಿಳ್ಕೊಳ್ಳೋಕೆ ತುಂಬ ಕ್ಯೂರಿಯಸ್ ಆಗಿದ್ದ. ಹಾಗಾಗಿ ರೂಮ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇನ್ಫ್ಯಾಕ್ಟ್ ಅವನಿಗನ್ಸುತ್ತೆ ರೂಮ್ನ ಆ ಕಡೆ ಯಾರೋ ಇದ್ದ ಹಾಗೆ. ನಮಗೂ ಬಾಗಲ್ ಸಂದಿಯಿಂದ 3 ಪಾದಗಳು ಕಾಣಿಸುತ್ತೆ. ವಿನ್ ಫೋರ್ಸ್ ಆಗಿ ಡೋರ್ನ ಓಪನ್ ಮಾಡೋಕ್ಕೆ ಹೋಗ್ತಾನೆ. ಇದರಿಂದ ಆ ತಲಿಸ್ಮಾ ಹರಿದೋಗುತ್ತೆ. ರೈಟ್ ಆಫ್ಟರ್ ನಾವು ವಿನ್ ಪಕ್ಕದಲ್ಲಿ ಒಂದು ಲೇಡಿ ಘೋಸ್ಟ್ನ ನೋಡ್ತೀವಿ. ಇದರಿಂದ ವಿನ್ ಒಂದು ರೀತಿಯಾದ ಟ್ರಾನ್ಸ್ ಸ್ಟೇಟ್ಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ವಿನ್ ಸಿಸ್ಟರ್ ಲಿಂಡಾ ಅಲ್ಲಿಗೆ ಬಂದಾಗ ವಿನ್ ಟ್ರಾನ್ಸ್ ಸ್ಟೇಟಿಂದ ಹೊರಗಡೆ ಬರ್ತಾನೆ. ಮುಂದೆ ನಮಗೆ ಈ ಫ್ಯಾಮಿಲಿ ಬಗ್ಗೆ ಗೊತ್ತಾಗುತ್ತೆ. ಈ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ. ಇಲ್ಲಿ ಎಲ್ಲರೂ ಒಬ್ಬರಿಂದ ಒಬ್ಬರು ಡಿಟ್ಯಾಚ್ಡ್ ಆಗಿರ್ತಾರೆ. ಡ್ಯಾಡ್ ತಂದೆ ಲೋಕದಲ್ಲಿದ್ದರೆ ಮಾಮ್ಗೆ ಮಕ್ಕಳ ಮೇಲೆ ಕಾಳಜಿನೇ ಇಲ್ಲ. ಇನ್ಫ್ಯಾಕ್ಟ್ ಅಡುಗೆ ಕೂಡ ಮಾಡಲ್ಲ. ಹಾಗಾಗಿ ಡ್ಯಾಡೇ ಹೊರಗಡೆಯಿಂದ ಫುಡ್ ತರ್ತಾರೆ. ಲಿಂಡಾ ಅವಳು ತುಂಬ ಸೆಲ್ಫಿಶ್. ಅವಳಿಗೆ ಅಬ್ರಾಡ್ಗೆ ಹೋಗಿ ಅಲ್ಲೇ ಓದಿ ಸೆಟಲ್ ಆಗಬೇಕು. ಈ ಫ್ಯಾಮಿಲಿ ಜೊತೆಗಿನ ಎಲ್ಲ ರಿಲೇಷನ್ ಎಂಡ್ ಮಾಡ್ಕೋಬೇಕು. ವಿನ್ಗೆ ಅವ್ರ ಅಪ್ಪ ಅಂದ್ರೇ ಇಷ್ಟ ಇಲ್ಲ. ನೈಟ್ ಡಿನ್ನರ್ ಮಾಡಬೇಕಾದ್ರೆ ಲಾಕ್ಡ್ ರೂಮಿಂದ ಜೋರಾದ ಶಬ್ದ ಕೇಳಿಸುತ್ತೆ.
ಹಾಗಾಗಿ ಈ ಫ್ಯಾಮಿಲಿ ಬೀಗ ಹೊಡೆದು ಒಳಗಡೆ ಚೆಕ್ ಮಾಡ್ತಾರೆ. ಒಳಗಡೆ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಲಿಂಡಾ ಮತ್ತು ವಿನ್ ನೂಡಲ್ಸ್ ತಿಂತಿರ್ತಾರೆ. ಇಲ್ಲಿ ಇವರ ಕಾನ್ವರ್ಸೇಷನಿಂದ ನಮಗೆ ಅರ್ಥ ಆಗುತ್ತೆ, ವಿನ್ಗೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡಿರಬೇಕು ಅಂತ ಇಷ್ಟ. ಅದಕ್ಕೆ ಅವನು ಅವರ ಡ್ಯಾಡ್ನ ಸಿಕ್ಕಾಕ್ಸಿದ್ದು. ಆದರೆ ಇದರಿಂದ ಲಿಂಡಾ ಅಬ್ರೋಡಲ್ಲಿ ಸೆಟಲ್ ಆಗೋ ಡ್ರೀಮ್ ಹಾಳಾಯಿತು ಅಲ್ವಾ. ವಿನ್ ನೂಡಲ್ ತಿನ್ನಬೇಕಾದ್ರೆ ಸ್ವಲ್ಪ ನೂಡಲ್ಸ್ ನೆಲದ ಮೇಲೆ ಬೀಳುತ್ತೆ. ಅವನು ಅದನ್ನು ಕ್ಲೀನ್ ಮಾಡಬೇಕು ಅನ್ನೋಷ್ಟರಲ್ಲೇ ನಾವು ನೋಡ್ತೀವಿ ಒಂದು ಘೋಸ್ಟ್ಲಿ ಹ್ಯಾಂಡ್ ಅದನ್ನು ತಗೊಳ್ಳುತ್ತೆ. ನಾವು ಸೋಫಾ ಕೆಳಗೆ ಒಂದು ಆಕೃತಿನ ನೋಡ್ತೀವಿ. ವಿನ್ ಆ್ಯಂಡ್ ಲಿಂಡಾಗೆ ಆಶ್ಚರ್ಯ ಆಗುತ್ತೆ ನೂಡಲ್ಸ್ ನೆಲದ ಮೇಲೆ ಇಲ್ದಿರೋದು ನೋಡಿ. ಮಲ್ಗೋ ಮುಂಚೆ ವಿನ್ ಆ್ಯಂಡ್ ಲಿಂಡಾ ಆ ಡೋರ್ಗೆ ಹಾಕಿರೋ ತಲಿಸ್ಮಾನ ಸೆಲೋ ಟೇಪಿಂದ ಅಂಟಿಸ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ವಿನ್ ನೋಡ್ತಾನೆ ಆ ತಲಿಸ್ಮಾ ಹರಿದಿತ್ತು. ಆದರೆ ಮೊಮ್ ಯಾಕೋ ತುಂಬ ಖುಷಿಯಾಗಿ ಕಾಣಿಸ್ತಿದ್ರು. ಇನ್ಫ್ಯಾಕ್ಟ್ ಮಕ್ಕಳಿಗಾಗಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡ್ತಾರೆ. ಎಲ್ಲದಕ್ಕಿಂತ ವಿಚಿತ್ರ ಏನಂದರೆ ನೆಲದ ಮೇಲೆ ಬಿದ್ದಿರೋ ನೂಡಲ್ಸ್ನ ತಿಂತಾರೆ. ಬ್ರೇಕ್ಫಾಸ್ಟ್ ಆದಮೇಲೆ ವಿನ್ ಆ್ಯಂಡ್ ಲಿಂಡಾ ಆ ತಲಿಸ್ಮಾ ಪಿಕ್ಚರ್ನ ತಗೊಂಡು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾರೆ. ಗೊತ್ತಾಗುತ್ತೆ ಆತ್ಮಗಳನ್ನ ರೂಮಲ್ಲಿ ಬಂಧಿಸೋಕೆ ಈ ತಲಿಸ್ಮಾನ ಯೂಸ್ ಮಾಡ್ತಾರೆ ಅಂತ. ಮುಂದೆ ಓದ್ತಾ ಗೊತ್ತಾಗುತ್ತೆ ಯಾರೋ 4 ಜನ ಇರೋವಂಥ ಫ್ಯಾಮಿಲಿನ ಸೂಕಿಯಾಕಿಯಲ್ಲಿ ವಿಷ ಹಾಕಿ ಕೊಂದರು ಅಂತ. ಸೂಕಿಯಾಕಿ ಅನ್ನೋದು ಒಂದು ಡಿಶ್. ಈ ಕೇಸಲ್ಲಿ ತೋರಿಸ್ತಿದ್ದ ಡೋರ್ ಸೇಮ್ ವಿನ್ ಅವರ ಮನೇಲಿರೋ ಡೋರ್ನ ಹೋಲ್ತಿತ್ತು. ಇದನ್ನು ಓದಿ ಲಿಂಡಾ ಆ್ಯಂಡ್ ವಿನ್ಗೆ ಅನಿಸುತ್ತೆ ಆ ಕೊಲೆ ಈ ಮನೇಲೇ ಆಗಿರಬೇಕು. ಆ್ಯಂಡ್ ಅವರಿಗೆ ಅವ್ರ ಮೊಮ್ಮನ ನೋಡಿ ಕೂಡ ಡೌಟ್ ಬರ್ತಿತ್ತು, ಬಹುಶಃ ಅವ್ರ ಮೊಮ್ ಪೊಸೆಸ್ಡ್ ಆಗಿರಬೇಕು ಅಂತ. ಅಷ್ಟೊತ್ತಿಗೆ ಅಲ್ಲಿ ಮೊಮ್ ಬರ್ತಾರೆ. ಹೇಳ್ತಾರೆ ತಾನು ಮಾರ್ಕೆಟ್ಗೆ ಹೋಗಿ ಸೂಕಿಯಾಕಿಗೆ ಬೇಕಾಗಿರೋ ಸಾಮಗ್ರಿ ತರ್ತೀನಿ ಅಂತ. ರಾತ್ರಿ ಡಿನ್ನರ್ಗೆ ಅವ್ರ ಮೊಮ್ ಸೂಕಿಯಾಕಿ ಮಾಡಿದ್ರು. ಮಕ್ಕಳು ತಿನ್ನೋಕೆ ಹೆದರ್ತಿದ್ರು. ಅವ್ರ ಮೊಮ್ಗೆ ಅನಿಸುತ್ತೆ ಟೇಸ್ಟ್ ಇಲ್ಲ ಅಂತ ತಿಂತಿಲ್ಲ ಅಂತ. ಹಾಗಾಗಿ ಇನ್ನಷ್ಟು ಮೀಟ್ನ ಚಾಪ್ ಮಾಡಿ ಅದರಲ್ಲಿ ಹಾಕ್ತಾರೆ. ಆದರೆ ಡ್ಯಾಡ್ಗೆ ಇನ್ನೂ ಮೀಟ್ ಆ್ಯಡ್ ಮಾಡೋದು ಇಷ್ಟ ಇರಲಿಲ್ಲ. ಹಾಗಾಗಿ ಮೊಮ್ನ ಬೈತಾರೆ. ಇಬ್ಬರ ಜಗಳ ಶುರು ಆಗುತ್ತೆ. ಜಗಳದಲ್ಲಿ ಅವ್ರ ಮೊಮ್ ತನ್ನ ಕೈನೇ ಚಾಪ್ ಮಾಡ್ಕೋತಾರೆ. ಇದಾದ್ಮೇಲೆ ಡ್ಯಾಡ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಪ್ಪಿಸ್ಕೊಳ್ಳೋ ಬರದಲ್ಲಿ ಡ್ಯಾಡ್ ಮೊಮ್ನ ಕೊಂದು ಹಾಕ್ತಾರೆ. ಈಗ ಡ್ಯಾಡ್ ಪೊಸೆಸ್ಡ್ ಆಗಿದ್ರು. ಅವರು ಮಕ್ಕಳನ್ನೇ ಕೊಲ್ಲೋಕೆ ಬರ್ತಾರೆ. ಇದನ್ನು ತಡೆಯೋಕೆ ವಿನ್ ಗನ್ ತರೋಕೆ ಹೋಗ್ತಾನೆ. ಈ ಗ್ಯಾಪಲ್ಲಿ ಡ್ಯಾಡ್ ಲಿಂಡಾ ತಲೆನ ಬಾಗಿಲಿಗೆ ಚಚ್ಚಿ ಕೊಲ್ತಾರೆ. ನಂತರ ವಿನ್ನ ಕೊಲ್ಲೋಕೆ ಬರಬೇಕಾದ್ರೆ ಲಿಂಡಾ ಹಿಂದ್ಗಡೆಯಿಂದ ಅವರ ಡ್ಯಾಡ್ನ ಅಟ್ಯಾಕ್ ಮಾಡಿ ಕೊಲ್ತಾಳೆ. ಆಮೇಲೆ ವಿನ್ನ ಕೊಲ್ಲೋಕೆ ಮುಂದಾಗ್ತಾಳೆ. ವಿನ್ ಬೇಗ ಒಂದು ರೂಮ್ಗೆ ಹೋಗಿ ಬಚ್ಚಿಟ್ಕೋತಾನೆ. ಆದರೆ ಲಿಂಡಾ ಹೇಗೋ ಮಾಡಿ ಆ ರೂಮ್ ಒಳಗೂ ಬರ್ತಾಳೆ. ವಿನ್ ಅವಳನ್ನು ಶೂಟ್ ಮಾಡಿ ರೂಮಿಂದ ಹೊರಗೋಡ್ತಾನೆ. ನೋಡಿದ್ರೆ ಲಿಂಡಾ ಇನ್ನೂ ಸತ್ತಿರಲಿಲ್ಲ. ಮೊಮ್ ಡ್ಯಾಡ್ ಕೂಡ ಝಾಂಬೀಸ್ ಥರ ಆಡ್ತಿದ್ರು. ಕೊನೆಗೆ ಏನು ಮಾಡಬೇಕು ಗೊತ್ತಾಗದೆ ಅದೇ ತಲಿಸ್ಮಾ ಇರೋ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನ ಕಾಲಿಗೆ ಏನೋ ತಗಲಿ ಎಡವಿ ಬೀಳ್ತಾನೆ. ಅನ್ಕಾನ್ಷಿಯಸ್ ಆಗ್ತಾನೆ. ಎಚ್ಚರ ಆದಾಗ ಅವನು ಡೈನಿಂಗ್ ಟೇಬಲ್ ಹತ್ರ ಇದ್ದ. ಅವನ ಕನಸಿನಂತೆ ಅವನ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಸೂಕಿಯಾಕಿ ತಿಂತಿದ್ರು. ಎಕ್ಸೆಪ್ಟ್ ವಿನ್. ಎಲ್ಲರೂ ಖುಷಿಯಾಗಿದ್ರು. ನೋಡ್ತಾ ನೋಡ್ತಾ ವಿನ್ ಬಾಯಿಂದ ರಕ್ತ ಬರುತ್ತೆ. ಅವನು ನೋಡ್ತಾನೆ ಎಲ್ಲರೂ ಪಾಯ್ಸನಿಂಗಿಂದ ಸತ್ತೋಗಿದ್ದಾರೆ. ಅಷ್ಟೊತ್ತಿಗೆ ಗನ್ ಶಾಟ್ ಕೇಳಿಸುತ್ತೆ. ಮತ್ತೆ ಅವನನ್ನು ಅದೇ ರೂಮಲ್ಲಿ ಅದೇ ಪರಿಸ್ಥಿತಿಯಲ್ಲಿ ನೋಡ್ತೀವಿ. ಯಾರೋ ರೂಮ್ ಒಳಗೆ ವಿನ್ ಅವರ ಫ್ಯಾಮಿಲಿ ಡೆಡ್ ಬಾಡೀಸ್ನ ತಂದು ಸೋಫಾ ಮೇಲೆ ಕೂಡಿಸ್ತಿದ್ರು. ನೋಡಿದ್ರೆ ಅದು ಕೂಡ ವಿನ್. ಅವನು ಅವನನ್ನೇ ನೋಡ್ಕೋತಿದ್ದ. ಇನ್ನೊಬ್ಬ ವಿನ್ ಅವರ ಫ್ಯಾಮಿಲಿನ ಸೋಫಾ ಮೇಲೆ ಕೂಡಿಸಿ ಫ್ಯಾಮಿಲಿ ಫೋಟೋ ತಗೋತಾನೆ. ಈ ಫೋಟೋ ಅಸಲಿ ವಿನ್ ತಂದಿದ್ದ ಫ್ಯಾಮಿಲಿ ಫೋಟೋ ಥರನೇ ಇತ್ತು. ಫೋಟೋ ತಗೊಂಡ್ಮೇಲೆ ಆ ಡೂಪ್ಲಿಕೇಟ್ ವಿನ್ ಅಸಲಿ ವಿನ್ ಕಡೆ ನೋಡ್ತಾ ಹೇಳ್ತಾನೆ, ಈಗ ನೀನು ಯಾರು ಬಿಟ್ಟು ಹೋಗಲ್ಲ ಅಂತ. ಹಾಗೆ ಹೇಳಿ ಹೊರಗಡೆ ಹೋಗಿ ರೂಮ್ನ ಲಾಕ್ ಮಾಡ್ತಾನೆ. ತಲಿಸ್ಮಾ ಅಟ್ಯಾಚ್ ಮಾಡಿ ತನ್ನನ್ನು ತಾನೇ ಶೂಟ್ ಮಾಡ್ಕೋತಾನೆ. ಇದಾದ್ಮೇಲೆ ನಾವು ಮತ್ತೆ ಈ ಫ್ಯಾಮಿಲಿ ಈ ಮನೆಗೆ ಬಂದಿದ್ದ ಮೊದಲ ರಾತ್ರಿಯ ಸೀನ್ನ ನೋಡ್ತೀವಿ. ವೇರ್ ವಿನ್ ಈ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಹಿಂದ್ಗಡೆ ವಿನ್ ಅವರ ಮೊಮ್, ಡ್ಯಾಡ್, ಲಿಂಡಾ ಸ್ಪಿರಿಟ್ಸ್ನ ನೋಡ್ತೀವಿ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವು ಇವರ ಪಾದಗಳನ್ನೇ ನೋಡಿದ್ದು. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಆ್ಯಂಡ್ ಐ ನೋ ಲಾಟ್ಸ್ ಆಫ್ ಕನ್ಫ್ಯೂಷನ್ ಇದೆ ಅಂತ ಐಲ್ ಕ್ಲಿಯರ್ ಇಟ್. ಬೇಸಿಕಲಿ ಈ ಫ್ಯಾಮಿಲಿ ಒಂದು ಟೈಮ್ ಲೂಪಲ್ಲಿ ಸಿಕ್ಕಾಕೊಂಡಿದೆ. ಇಫ್ ಯು ರಿಮೆಂಬರ್, ವಿನ್ ಇಂಟರ್ನೆಟ್ಟಲ್ಲಿ ಆ ಡೋರ್ ಬಗ್ಗೆ ಸರ್ಚ್ ಮಾಡಿದಾಗ 4 ಮೆಂಬರ್ಸ್ ಇರೋ ಫ್ಯಾಮಿಲಿ ವಿಷ ತಗೊಂಡು ಸತ್ತೋಯ್ತು ಅಂತ. ಆ ಫ್ಯಾಮಿಲಿ ಬೇರೆ ಯಾವುದೋ ಅಲ್ಲ, ಇದೇ ಫ್ಯಾಮಿಲಿ. ಸೂಕಿಯಾಕಿಯಲ್ಲಿ ವಿಷ ಹಾಕಿದ್ದು ವಿನ್. ಫ್ಯಾಮಿಲಿನ ಕೊಂದ ಮೇಲೆ ತಾನು ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ, ಸೊ ದಟ್ ಅವನು ಯಾವಾಗಲೂ ಅವನ ಫ್ಯಾಮಿಲಿ ಜೊತೆ ಇರಬಹುದು ಅಂತ. ಈ ಫ್ಯಾಮಿಲಿ ಪಾಸ್ಟಲ್ಲಿ ನಡೆದಿದ್ದನ್ನೇ ರಿಪೀಟ್ ಟೆಲಿಕಾಸ್ಟ್ ಥರ ಜೀವಿಸ್ತಿದ್ರು. ಒಂದೊಂದು ಸಲ ಒಂದೊಂದು ಹೊಸ ಟೈಮ್ ಲೂಪ್ ಕ್ರಿಯೇಟ್ ಆಗ್ತಿತ್ತು. ಇವರ ಗೋಸ್ಟೇ ಇವರನ್ನು ಹಾಂಟ್ ಮಾಡ್ತಿತ್ತು. ಸತ್ ಮೇಲೂ ಇವರ ಮಧ್ಯೆ ಯಾವುದೇ ಪ್ರೀತಿ ಬಾಂಧವ್ಯ ಇರಲಿಲ್ಲ. ಹಾಗಾಗಿ ಪ್ರತಿ ಲೂಪಲ್ಲೂ ಇವರು ಅಗ್ರೆಸಿವ್ ಆಗಿ
ಒಬ್ಬರನ್ನೊಬ್ಬರು ಕೊಲ್ತಿದ್ರು. 4th ಎಪಿಸೋಡ್ ದ ವಾವ್. ನಾವು ಒಬ್ಬ ವ್ಯಕ್ತಿನ ಸ್ವಿಮ್ಮಿಂಗ್ ಪೂಲಲ್ಲಿ ನೋಡ್ತೀವಿ. ಅವನನ್ನು ನೋಡ್ತಿದ್ರೆ ನೀರಲ್ಲಿ ಮುಳುಗಿ ಸಾಯೋ ಥರ ಅನಿಸ್ತಿತ್ತು. ಸರಿಯಾದ ಸಮಯಕ್ಕೆ ಒಬ್ಬ ಹುಡುಗಿ ಅವನನ್ನು ಕಾಪಾಡೋಕೆ ಪೂಲಲ್ಲಿ ಜಂಪ್ ಮಾಡ್ತಾಳೆ. ಇನ್ ರಿಯಾಲಿಟಿ ಆ ಹುಡುಗಿಗೂ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ಕೊನೆಗೆ ಹೇಗೋ ಮಾಡಿ ಇಬ್ಬರು ಪೂಲಿಂದ ಹೊರಗೆ ಬರ್ತಾರೆ. ಇಲ್ಲಿ ಇವರಿಬ್ಬರ ಹೆಸರು ನಮಗೆ ಗೊತ್ತಾಗುತ್ತೆ. ಹುಡುಗಿ ಹೆಸರು ಡಾವ್, ಹುಡುಗನ ಹೆಸರು ನ್ಯಾಟ್ ಅಂತ. ಇಲ್ಲಿಂದ ಕತೆ 8 ವರ್ಷಗಳ ನಂತರ ಹೋಗುತ್ತೆ. ನಾವು ಮತ್ತೆ ಡಾವ್ ಆ್ಯಂಡ್ ನ್ಯಾಟ್ನ ನೋಡ್ತೀವಿ. ಈಗ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದಾರೆ. ಇವರಿಬ್ಬರು ಬ್ಲ್ಯಾಕ್ ಹಿಲ್ ಗೋಡೆಸ್ ಶ್ರೈನ್ಗೆ ಪೂಜೆ ಮಾಡಿಸೋಕೆ ಬಂದಿದ್ರು. ಅಗರಬತ್ತಿ ಕೊಂಡ್ಕೋಬೇಕಾದ್ರೆ ಆ ಶ್ರೈನಲ್ಲಿರುವಂಥ ಮಹಿಳೆ ಇವರಿಗೆ ಬ್ಲ್ಯಾಕ್ ಹಿಲ್ ಗೋಡೆಸ್ನ ಕತೆ ಹೇಳ್ತಾಳೆ. ಗೋಡೆಸ್ ಒಬ್ಬ ಮೀನುಗಾರನ ಮಗಳಾಗಿದ್ಲು. ಅದೇ ಊರಿನ ಪ್ರಿನ್ಸ್ನ ಪ್ರೀತಿಸ್ತಿದ್ಲು. ಇವನ ಪ್ರಿನ್ಸ್ ಕೂಡ ಅವಳನ್ನು ಪ್ರೀತಿಸ್ತಿದ್ದ. ಆದರೆ ಕ್ಲಾಸ್ ಡಿಫ್ರೆನ್ಸಿಂದ ಊರಿನ ದೊಡ್ಡವರು ಇವರ ಪ್ರೀತಿಗೆ ಒಪ್ಪಿಗೆ ಕೊಡಲಿಲ್ಲ. ಕೊನೆಗೆ ಈ ನೋವು ತಟ್ಕೊಳ್ದೆ ಗೋಡೆಸ್ ಸೂಸೈಡ್ ಮಾಡ್ಕೋತಾಳೆ. ಟ್ರೂ ಲವ್ ಆದ ಕಾರಣ ಸತ್ ಮೇಲೂ ಅವಳು ಗೋಡೆಸ್ ಆದ್ಲು. ಹಾಗಾಗಿ ತುಂಬ ಜನ ಯಂಗ್ ಕಪಲ್ಸ್ ಇಲ್ಲಿ ಪೂಜೆ ಮಾಡೋಕೆ ಬರ್ತಾರೆ. ಆದರೆ ಈ ಕಥೆಯಲ್ಲಿ ಒಂದು ಡಾರ್ಕ್ ಸೈಡ್ ಕೂಡ ಇದೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದೇನೆಂದರೆ ಪ್ರಿನ್ಸ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿತ್ತು. ಅವನು ಗೋಡೆಸ್ನ ಲವ್ ಮಾಡ್ತಿರ್ಲಿಲ್ಲ, ಅಫೇರ್ ಇಟ್ಕೊಂಡಿದ್ದ ಅಷ್ಟೇ. ಹಾಗಾಗಿ ಗೋಡೆಸ್ ಸತ್ ಮೇಲೂ ಅವನು ಆರಾಮಾಗಿ ತನ್ನ ಎಂಗೇಜ್ಡ್ ಆಗಿದ್ದ ಲೇಡಿ ಹತ್ರನೇ ಹೋಗ್ತಾನೆ. ಈ ಥರ ಇರಬೇಕಾದ್ರೆ ಒಂದಿನ ಗೋಡೆಸ್ ಆ ಪ್ರಿನ್ಸ್ ಹತ್ರ ಬರ್ತಾಳೆ. ಜೊತೆಗೆ ತೂಫಾನ್ ತರ್ತಾಳೆ. ಆ ತೂಫಾನ ಮಳೆ ಹನಿಗಳು ಪ್ರಿನ್ಸ್ ಚರ್ಮನ ಕೊಯ್ತಿತ್ತು. ಫೈನಲಿ ಪ್ರಿನ್ಸ್ ತನ್ನ ತಪ್ಪನ್ನು ಒಪ್ಕೋತಾನೆ. ಶ್ರೈನಲ್ಲಿರೋ ಆ ಲೇಡಿ ಹೇಳ್ತಾಳೆ ಬ್ಲ್ಯಾಕ್ ಹಿಲ್ ಗೋಡೆಸ್ ಲವ್ನ ತುಂಬ ಸೀರಿಯಸ್ ಆಗಿ ತಗೋತಾಳೆ. ಟ್ರೂ ಲವರ್ಸ್ ಮಧ್ಯೆ ಇರೋ ಟ್ರೂ ಡಾರ್ಕ್ ಸೀಕ್ರೆಟ್ಸ್ನ ಕೂಡ ಹುಡುಕಿ ತೆಗಿತಾಳೆ. ಹಾಗಾಗಿ ನೀವೇನು ವಿಶ್ ಮಾಡಿದ್ರು ಯೋಚನೆ ಮಾಡಿ ಅಂತ. ಇದಾದ್ಮೇಲೆ ಡಾವ್ ಆ್ಯಂಡ್ ನ್ಯಾಟ್ ಪ್ರೇ ಮಾಡ್ತಾರೆ. ಹಾಗೆ ಪ್ರಾಮಿಸ್ ಮಾಡ್ತಾರೆ ಇನ್ಮೇಲೆ ಇಬ್ಬರ ನಡುವೆ ಯಾವುದೇ ಸೀಕ್ರೆಟ್ಸ್ ಇರಲ್ಲ ಅಂತ. ಶ್ರೈನ್ ರಿಚುವಲ್ ಪ್ರಕಾರ ಅಲ್ಲಿಟ್ಟಿರೋ ಸ್ಟಿಕ್ಸ್ನ ಕುಲುಕ್ತಾರೆ. ಅದರಿಂದ ಬಂದಿರೋ ನಂಬರ್ಸ್ ಪ್ರಕಾರ ಫಾರ್ಚೂನ್ ಓದಬೇಕು. ನ್ಯಾಟ್ ಪೇಪರ್ನ ಕೂಡ ತಗೋತಾನೆ. ಅದು ಒದ್ದೆ ಆಗಿತ್ತು. ನ್ಯಾಟ್ ಇದು ಓದೋಕೆ ಆಗಲ್ಲ, ಲೆಟರ್ಸ್ ಮರ್ಚ್ ಆಗಿದೆ ಅಂತ ಹೇಳಿ ಅಲ್ಲೇ ಇಟ್ಬಿಡ್ತಾನೆ. ಆ್ಯಸ್ ಅ ವ್ಯೂವರ್ಸ್ ನಮಗೆ ಆ ಪೇಪರ್ ಮೇಲಿರೋ ಮೆಸೇಜ್ ಕಾಣಿಸುತ್ತೆ. ಅದರಲ್ಲಿತ್ತು ನಿಮ್ಮ ನಡುವೆ ಇರೋ ಸೀಕ್ರೆಟ್ ಹಾಗೆ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ದೆ ಹೋದರೆ ನಿಮ್ಮ ಪ್ರೀತಿ ಎಂಡ್ ಆಗುತ್ತೆ ಅಂತ. ನ್ಯಾಟ್ ಕೂಡ ಇದನ್ನು ಓದಿದ್ದ. ಆದರೆ ಡವ್ ಹತ್ರ ಇದನ್ನು ಮುಚ್ಚಿಡ್ತಾನೆ. ಇದ್ರ ಹಿಂದಿನ ಕಾರಣ ನಮಗೆ ಮುಂದೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇವರಿಬ್ಬರು ಬ್ಲ್ಯಾಕ್ ಹಿಲ್ಸ್ ಬೀಚ್ ಹತ್ರ ಇರೋ ಬ್ಲ್ಯಾಕ್ ಹಿಲ್ಸ್ ರೆಸಾರ್ಟ್ಗೆ ಹೋಗ್ತಾರೆ. ಇದು ಡವ್ ಅವರ ತಂದೆಯ ಪ್ರಾಪರ್ಟಿ. ಆ್ಯಸ್ ಅನ್ ಆರ್ಕಿಟೆಕ್ಚರ್ ಈ ಪ್ರಾಜೆಕ್ಟ್ನ ನ್ಯಾಟ್ ಕಂಪ್ಲೀಟ್ ಮಾಡಿದ್ದ. ಡವ್ ನ್ಯಾಟ್ಗೆ ಹೇಳ್ತಾಳೆ ಅವಳಿಗೆ ಅವನ ಮದುವೆ ಆಗಿ ಅಲ್ಲೇ ಸೆಟಲ್ ಆಗಬೇಕಂತ ಇದೆ ಅಂತ. ಆದರೆ ನ್ಯಾಟ್ಗೆ ಡವ್ನ ಈ ಡಿಸಿಷನಿಂದ ಖುಷಿಯಾಗಲ್ಲ. ಇದ್ರ ಹಿಂದಿನ ಕಾರಣ ಏನಂದರೆ ನ್ಯಾಟ್ಗೆ ಅಬ್ರಾಡಲ್ಲಿ ಸೆಟಲ್ ಆಗಬೇಕಾಗಿತ್ತು. ಆಲ್ರೆಡಿ ಅವನಿಗೆ ಸ್ವೀಡನ್ನಲ್ಲಿರೋ ಕಂಪ್ನಿಯಿಂದ ಜಾಬ್ ಆಫರ್ ಲೆಟರ್ ಕೂಡ ಬಂದಿದೆ. ಆದರೆ ಇದನ್ನು ಡವ್ ಹತ್ರ ಶೇರ್ ಮಾಡ್ಕೊಳ್ಳೋಷ್ಟು ಧೈರ್ಯ ಅವನಿಗಿಲ್ಲ. ಅವತ್ತು ಈವ್ನಿಂಗ್ ನ್ಯಾಟ್ಗೆ ಬೀಚಲ್ಲಿ ಒಬ್ಬ ಬ್ಲ್ಯಾಕ್ ಡ್ರೆಸ್ಡ್ ಲೇಡಿ ಕಾಣಿಸ್ತಾಳೆ. ನ್ಯಾಟ್ ಇಗ್ನೋರ್ ಮಾಡಿ ಮನೆಯೊಳಗೆ ಹೋಗ್ತಾನೆ. ರಾತ್ರಿ ನ್ಯಾಟ್ ನೋಡ್ತಾನೆ ಆ ಲೇಡಿ ಇನ್ನೂ ಅಲ್ಲೇ ಇದ್ಲು. ನೋಡ್ತಾ ಆ ಲೇಡಿ ಹತ್ರ ಬರ್ತಾಳೆ. ಆಮೇಲೆ ಮಾಯ ಆಗ್ತಾಳೆ. ನೋಡಿದ್ರೆ ಈಗ ಮನೆಯೊಳಗೆ ಬಂದಿದ್ಲು. ಆ ಲೇಡಿ ಬೇರೆ ಯಾರೂ ಅಲ್ಲ, ಬ್ಲ್ಯಾಕ್ ಹಿಲ್ ಗಾಡೆಸ್. ನ್ಯಾಟ್ ಆ್ಯಂಡ್ ಡಾವ್ ಅವಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಮನೆಯಲ್ಲೆಲ್ಲ ಓಡ್ತಾರೆ. ನ್ಯಾಟ್ ಹೊರಗಡೆ ಓಡ್ತಾನೆ. ಗಾಡೆಸ್ ತನ್ನ ಜೊತೆ ತೂಫಾನ್ ತಂದಿದ್ಲು. ತೂಫಾನ್ ಹನಿಗಳು ನ್ಯಾಟ್ ಸ್ಕಿನ್ನ ಹರಿಯುತ್ತೆ. ನ್ಯಾಟ್ ಆ ನೋವು ತಟ್ಕೊಳ್ದೆ ಮತ್ತೆ ಒಳಗಡೆ ಓಡ್ ಬರ್ತಾನೆ. ಡಾವ್ ಅವನ ಹತ್ರ ಬಂದ ತಕ್ಷಣ ಆ ಕಟ್ಸ್ ಕೂಡ ಮಾಯ ಆಗುತ್ತೆ. ಗಾಡೆಸ್ ನ್ಯಾಟ್ಗೆ ಅದೇ ಫಾರ್ಚೂನ್ ಪೇಪರ್ ಕೊಡ್ತಾಳೆ. ಅದರಲ್ಲಿ ಬರ್ತಿತ್ತು ನ್ಯಾಟ್ ತನ್ನ ಸೀಕ್ರೆಟ್ನ ಮುಚ್ಚಿಟ್ರೆ ಗಾಡೆಸ್ ಡವ್ನ ಕೊಲ್ಲೋದಾಗಿ. ನ್ಯಾಟ್ ಕನ್ಫ್ಯೂಸ್ ಮಾಡ್ಕೋತಾನೆ ಅವನಿಗೆ ಇಲ್ಲೇ ಸೆಟಲ್ ಆಗೋಕ್ಕೆ ಇಷ್ಟ ಇಲ್ಲ. ಅದಲ್ಲೇ ಅವನಿಗೆ ಸ್ವೀಡನ್ ಅಲ್ಲಿರೋ ಒಂದು ಕಂಪನಿಯಿಂದ ಜಾಬ್ ಆಫರ್ ಲೆಟರ್ ಕೂಡ ಬಂದಿದೆ. ಅದನ್ನು ಅವನು ಆಕ್ಸೆಪ್ಟ್ ಕೂಡ ಮಾಡಿದ್ದಾನೆ ಅಂತ. ಇದನ್ನು ಕೇಳಿ ಡವ್ಗೆ ತುಂಬ ನೋವಾಗುತ್ತೆ. ಈಗ ಡವ್ನ ಟರ್ನ್ ಆಗಿತ್ತು. ಗಾಡೆಸ್ ಒಂದು ಗೇಮ್ ಶುರು ಮಾಡಿದ್ಲು. ಇಬ್ಬರು ತಮ್ಮ ಸೀಕ್ರೆಟ್ ಶೇರ್ ಮಾಡ್ಕೊಳ್ದೆ ತನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಡವ್ ಹೇಳ್ತಾಳೆ ಫ್ಯೂ ಡೇಸ್ ಬ್ಯಾಕ್ ತಾನು ತನ್ನ ಫ್ರೆಂಡ್ನ ಬೇಬಿ ಶವರ್ಗೆ ಹೋದಾಗ ಅವಳ ಫ್ರೆಂಡ್ ಹತ್ರ ಹೇಳಿದ್ಲು, ನನಗೆ ನಿನ್ನ ಫ್ಯಾಮ್ಲಿನ ನೋಡಿ ಹೊಟ್ಟೆউರಿ ಆಗುತ್ತೆ. ಯಾಕಂದರೆ ನನ್ನ ಮತ್ತು ನ್ಯಾಟ್ ಮಧ್ಯೆ ಈಗ ನಿಮ್ಮ ಥರ ಪ್ರೀತಿ ಇಲ್ಲ. ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಸಫೋಕೇಟ್ ಆಗುತ್ತೆ ಅಂತ. ಇದನ್ನು ಕೇಳಿ ನ್ಯಾಟ್ಗೆ ಹರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಸೀಕ್ರೆಟ್ ತೆರೆದಿಟ್ಕೊಳ್ಳುತ್ತೆ. ಆ್ಯಕ್ಚುಲಿ ನ್ಯಾಟ್ ಜಾಬ್ ಆಫರ್ ಸಿಗದೆ ರಿಜೆಕ್ಟ್ ಆಗ್ತಿದ್ದಂಥ ಸಮಯದಲ್ಲಿ ಡಾವ್ ತನ್ನ ತಂದೆ ಹತ್ರ ಮಾತಾಡಿ ನ್ಯಾಟ್ಗೆ ಗೊತ್ತಿಲ್ಲದ ಹಾಗೆ ಬ್ಲ್ಯಾಕ್ ಹಿಲ್ಸ್ ರೆಸಾರ್ಟ್ ಪ್ರಾಜೆಕ್ಟ್ ಕೊಡಿಸಿದ್ಲು. ಆ್ಯಂಡ್ ನ್ಯಾಟ್ ಎದುರುಗಡೆ ಈ ಪ್ರಾಜೆಕ್ಟ್ ಅವನ ಟ್ಯಾಲೆಂಟಿಂದ ಸಿಕ್ಕಿರೋ ಥರ ಪೋರ್ಟ್ರೇ ಮಾಡಿದ್ಲು. ಇದನ್ನು ಕೇಳಿ ನ್ಯಾಟ್ ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತಾನೆ. ಆ್ಯಕ್ಚುಲಿ ನ್ಯಾಟ್ ಯಾವ ಜಾಬ್ ಆಫರಿಂದೂ ರಿಜೆಕ್ಟ್ ಆಗಿರಲಿಲ್ಲ. ಅವನಿಗೆ ಮೊದಲಿಂದ ವಿದೇಶದಲ್ಲೇ ಸೆಟಲ್ ಆಗಬೇಕಂತ ಇತ್ತು. ಆದರೆ ಡವ್ ಅವರ ಡ್ಯಾಡ್ ಕ್ಯಾನ್ಸರಿಂದ ಸಫರ್ ಆಗ್ತಿದ್ರಿಂದ ತಾನು ತೀರ್ಕೊಂಡ್ರೆ ಡವ್ಗೆ ಯಾರು ಇರ್ತಾರೆ ಅಂತ ಹೇಳಿ ನ್ಯಾಟ್ ಹೋಗದಿರೋ ಥರ ಮಾಡಿದ್ರು.
ಅದಾದಮೇಲೆ ಡವ್ ಅವರ ಡ್ಯಾಡ್ ಕೀಮೋಯಿಂದ ಕ್ಯಾನ್ಸರಿಂದ ರಿಕವರ್ ಆದರು. ಆದರೆ ನ್ಯಾಟ್ ಡ್ರೀಮ್ ಹಾಳಾಯಿತು. ಫೈನಲಿ ಗಾಡೆಸ್ ಡವ್ನ ಫೋರ್ಸ್ ಮಾಡ್ತಾಳೆ ತನ್ನ ವಿಶ್ ಬಗ್ಗೆ ಹೇಳೋಕೆ. ಡವ್ ರಿಲೇಷನ್ಶಿಪ್ನ ಇನಿಷಿಯಲ್ ಡೇಸಿಂದಲೇ ಪ್ರೇ ಮಾಡ್ತಿದ್ಲು ನ್ಯಾಟ್ ತನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ. ಹಾಗಾಗಿ ನ್ಯಾಟ್ಗೆ ವಿದೇಶಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಆ ಪ್ಲ್ಯಾನಲ್ಲಿ ಡವ್ ಇರಲಿಲ್ಲ ಅಲ್ವಾ. ಇನ್ ಕೇಸ್ ಅವನು ಡವ್ ಜೊತೆಗೆ ಪ್ಲ್ಯಾನ್ ಮಾಡಿದರೆ ಬಹುಶಃ ಹೋಗ್ತಿದ್ನೇನು. ಆದರೆ ಈಗ 8 ಇಯರ್ಸ್ ವೇಸ್ಟ್ ಆಯಿತು. ಇಷ್ಟೆಲ್ಲ ರಿವಿಲೇಷನ್ ಆದಮೇಲೆ ನ್ಯಾಟ್ಗೆ ಕೋಪ ತಟ್ಕೊಳಕ್ಕಾಗಲ್ಲ. ಅವನು ಡವ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿಸಿ ಕೊಲ್ಲೋಕೆ ಪ್ರಯತ್ನ ಪಡ್ತಾನೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ಮತ್ತೆ ಎಪಿಸೋಡ್ನ ಫಸ್ಟ್ ಸೀನ್ಗೆ ಹೋಗುತ್ತೆ. ಆ್ಯಕ್ಚುಲಿ ಅವತ್ತು ನ್ಯಾಟ್ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಅವನ ಗರ್ಲ್ ಫ್ರೆಂಡ್ ಅವನ್ನ ಬಿಟ್ಟು ಅವನ ಬೆಸ್ಟ್ ಫ್ರೆಂಡ್ನ ಚೂಸ್ ಮಾಡಿದ್ಲು. ಡವ್ ಕೂಡ ಲೈಫಲ್ಲಿ ಒಂಟಿಯಾಗಿದ್ಲು. ಆ ವಲ್ನರೇಬಲ್ ಸಿಚುವೇಶನಲ್ಲಿ ಅವರಿಬ್ಬರು ಹತ್ರ ಆಗಿದ್ರು. ಮತ್ತೆ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿತ್ತು. ಅವರೆಷ್ಟು ಸೆಲ್ಫಿಶ್ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ಕತೆ ಸ್ವಲ್ಪ ಮುಂದೆ ಹೋಗುತ್ತೆ. ನ್ಯಾಟ್ ಸ್ವೀಡನ್ಗೆ ಹೋಗ್ತಿದ್ದಾನೆ ಕೆಲಸಕ್ಕಾಗಿ. ಇಬ್ಬರಿಗೂ ಅರ್ಥ ಆಗಿತ್ತು ರಿಲೇಷನ್ಶಿಪ್ ಅಂದರೆ ಡ್ರೀಮ್ಸ್ನ ಎಂಡ್ ಮಾಡ್ಕೊಳ್ಳೋದಲ್ಲ ಅಂತ. ಅವರು ತಮ್ಮ ಸ್ಟೋರಿನ ಒಂದು ರೇಡಿಯೋ ಶೋ ಅಲ್ಲಿ ಶೇರ್ ಮಾಡ್ತಿದ್ರು. ಅದಾದಮೇಲೆ ಇಬ್ಬರು ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೋತಾರೆ ಇನ್ಮೇಲೆ ಇಬ್ಬರ ನಡುವೆ ಯಾವುದೇ ಸೀಕ್ರೆಟ್ ಇಡದೇ ಇರೋ ಥರ. ಎಪಿಸೋಡ್ ಎಂಡಿಂಗಲ್ಲಿ ನಾವು ಆ ಶ್ರೈನಲ್ಲಿರೋ ಆ ಲೇಡಿನ ನೋಡ್ತೀವಿ. ಅವಳ ಕಣ್ಣು ವೈಟ್ ಆಗಿತ್ತು, ಬ್ಲ್ಯಾಕ್ ಹಿಲ್ ಗಾಡೆಸ್ ಥರ. ಒಂದು ಆ ಲೇಡಿನೇ ಬ್ಲ್ಯಾಕ್ ಹಿಲ್ ಗಾಡೆಸ್ ಆಗಿರಬೇಕು, ಅಥವಾ ಬ್ಲ್ಯಾಕ್ ಹಿಲ್ ಗಾಡೆಸ್ ಆ ಲೇಡಿನ ಪೊಸೆಸ್ ಮಾಡಿರಬೇಕು. ಇಲ್ಲಿಗೆ ಎಪಿಸೋಡ್ 4 ಎಂಡ್ ಆಗುತ್ತೆ. ನನಗಂತೂ 4 ಎಪಿಸೋಡ್ಸಲ್ಲಿ ಸ್ಟಾರ್ಟಿಂಗ್ 3 ಎಪಿಸೋಡ್ಸ್ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನನಗೆ 4th ಎಪಿಸೋಡ್ ಅಷ್ಟೇ ಇಷ್ಟ ಆಗಿಲ್ಲ, ಬಿಲೋ ಆ್ಯಾವ್ರೇಜ್ ಅನ್ನಿಸ್ತು. ನಿಮಗೆ ಯಾವ ಎಪಿಸೋಡ್ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಇದೇ ಚಾನಲಲ್ಲಿ ಥರ್ಸ್ಡೇ ಬರ್ತಿದೆ. ಟ್ರಸ್ಟ್ ಮೀ, ಅದರಲ್ಲಿ ಒಂದೊಂದು ಎಪಿಸೋಡ್ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್. ನೀವು ಊಹಿಸೋಕೆ ಸಾಧ್ಯ ಆಗಲ್ಲ ಎಂಡಿಂಗ್ ಏನು ಅಂತ. ಸೊ ಅದನ್ನು ಮಿಸ್ ಮಾಡಬಾರ್ದಂದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಥರ್ಸ್ಡೇ ಸಿಗೋಣ. ಅಲ್ಲಿವರೆಗೂ ಜೋಪಾನ. ಬಾಯ್.